ನನ್ನ ಸಂದೇಶದ ಪಿಟಿಕೆ ಆನ್ ಅನಾಯಿಂಟಿಂಗ್ ದ ಟಚಸ್ ಜನರೇಷನ್. ಮುಂದಿನ ತಲೆಮಾರನ್ನ ಮುಟ್ಟುವ ಅಭಿಷೇಕ. ಗಟ್ಟೆಗಳ್ರಿ, ಮುಂದಿನ ತಲೆಮಾರನ್ನ ಮುಟ್ಟುವ ಅಭಿಷೇಕ. ಆಮೆನ್. ಸತ್ಯವೇದ ಗ್ರಂಥ ತಂದಿರುವವರು ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 28ನೇ ವಚನ. ನಿಮ್ಮ ಪಿತೃಗಳು ಹಾಕಿದ ಪೂರ್ವಕಾಲದ ಮೇರೆಯನ್ನು ಹೊತ್ತಬೇಡ. ಡು ನಾಟ್ ಮೂವ್ ದ ancient landmark at the boundary of the property which your fathers have set. Do not move the ancient landmark which your fathers have set. Amplified version ಅಲ್ಲಿ ಅದರ ವಿತಿನ್ ಎ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದು ಅಟ್ ದ ಬೌಂಡ್ರಿ ಆಫ್ ದ ಪ್ರಾಪರ್ಟಿ. ಜ್ಞಾನೋಕ್ತಿಗಳು 23:10 ಪೂರ್ವಕಾಲದ ಮೇರೆಯನ್ನ ಹೊತ್ತಬೇಡ, ಅನಾಥರ ಹೊಲಗಳಲ್ಲಿ ನುಗ್ಗದಿರು. ಆದಿಕಾಂಡ ಪುಸ್ತಕ ಬುಕ್ ಆಫ್ ಜೆನಸಿಸ್ 12ನೇ ಅಧ್ಯಾಯ 5ನೇ ವಚನದಿಂದ ಅವನು ಅಂದಾಗ ಅಬ್ರಹಾಮನ ಕುರಿತು ಮಾತನಾಡುತ್ತಿರುವುದು ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂತಹ ಅಧ್ಯಾಯ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನ, ತನ್ನ ತಮ್ಮನ ಮಗನಾದ ಲೋಟನನ್ನು, ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ ಎಲ್ಲ ಸೊತ್ತನ್ನ, ದಾಸದಾಸಿಯರನ್ನ ತೆಗೆದುಕೊಂಡು ಹೋಗಿ ಕನಾನ್ ದೇಶಕ್ಕೆ ಸೇರಿದನು. ಅಬ್ರಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೇಮ್, ಅಂಡರ್ಲೈನ್ ಮಾಡ್ಕೊಳ್ರಿ, ಶೆಕೇಮ್ ಕ್ಷೇತ್ರದಲ್ಲಿ ಇರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕನಾನ್ಯರು ದೇಶದಲ್ಲಿದ್ದರು. ಅಂಡರ್ಲೈನ್ ಮಾಡ್ಕೊಳ್ರಿ. ಕನಾನ್ಯರು ಆ ದೇಶದ ಮೂಲ ನಿವಾಸಿಗಳು. ಕನಾನ್ಯರು ಆ ದೇಶದಲ್ಲಿ ಇದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞ ವೇದಿಯನ್ನ ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೆತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗೂಡಾರವನ್ನು ಹಾಕಿಸಿ ಇಳ್ಕೊಂಡನು. ಪಶ್ಚಿಮಕ್ಕೆ ಬೆತೇಲು, ಪೂರ್ವಕ್ಕೆ ಹಾಯಿ ಎಂಬ ಈ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಲಿಸನ್ ಟು ಮೀ. ಆರಂಭದಲ್ಲಿ ಶ್ರದ್ಧೆ ಕೊಡ್ರಿ. ನನಗೆ ಈ ಪ್ರಸಂಗ ಜಸ್ಟ್ ಒಂದು ಪ್ರಸಂಗವಾಗಿ ಹೋಗಬಾರ್ದು. ನಿಮ್ಮ ಒಳಗಡೆ ಆಳವಾಗಿ ಈ ವಾಕ್ಯಗಳು ಬೇರೂರಬೇಕು. ನಾನಿವತ್ತು ಹೇಳುವ ಪ್ರತಿಯೊಂದು ಕಾರ್ಯಗಳು ಭಾಳ ಇಂಪಾರ್ಟೆಂಟ್. ಕೆಲವರ ತಲೆ ಒಳಗಡೆ ಹೋಗಬೇಕಿದು. ಆಮೇಲೆ ನಮ್ಮ ಪೂರ್ವ ಪಿತೃವಾದಂಥ ಅಬ್ರಾಮನ ಕುರಿತು ಪ್ರಸಂಗ ಕೇಳದೇ ಇರೋರು ಯಾರೂ ಇಲ್ಲ. ಅಬ್ರಾಮನ ಕುರಿತು ಪ್ರಸಂಗ ಮಾಡದೇ ಇರೋರು ಯಾರೂ ಇಲ್ಲ. ಅಬ್ರಾಮನನ್ನು ಮುಟ್ಟದೆ ಯಾರೂ ವಿಶ್ವಾಸ ಜೀವಿತವನ್ನು ಟಚ್ ಮಾಡಂಗೂ ಇಲ್ಲ. ಅಬ್ರಾಮನ ಕುರಿತು ಪರಲೋಕದ ದೇವರು ಅವನ ಮೇಲೆ ಒಂದು ಕರೆ ಬಂದಾಗ, ತೇರಹನ ಮಗ ಅಬ್ರಾಮ್
ನಾಹೋರ್ ಮತ್ತು ಹಾರಾನ್ 3 ಜನ ಮಕ್ಕಳು. ಅದರಲ್ಲಿ ಅಬ್ರಾಮನಿಗೆ ದೇವರ ಕರೆ ಬರುತ್ತೆ. ಅಬ್ರಾಮನೇ, ಸ್ವದೇಶವನ್ನ, ಬಂಧು ಬಳಗವನ್ನ ಬಿಟ್ಟು ನಾನು ತೋರಿಸುವ ಸ್ಥಳಕ್ಕೆ ನೀ ಹೊರಟು ಬಾ. ನಾನು ನಿನ್ನನ್ನು ಆಶೀರ್ವದಿಸುವೆನು. ನೀನು ಅನೇಕರಿಗೆ ಆಶೀರ್ವಾದದ ನಿಧಿಯಾಗಿರುವಿ. ಆದ್ದರಿಂದ ಆಕಾಶದ ನಕ್ಷತ್ರಗಳ ಹಾಗೆ, ಕಡಲ್ ತೀರದ ಉಸುಬಿನ ಹಾಗೆ ನಾನು ನಿನ್ನ ಸಂತತಿಯನ್ನ ಆಶೀರ್ವದಿಸುವೆನು ಎಂದು ಹೇಳಿದರು. ಈ ಮಾತನ್ನು ಕೇಳಿ ಅಬ್ರಾಮನು ಹೊರಟು ಬಂದನು. ಅಂದರೆ ದೈವ ಶಬ್ದಕ್ಕೆ, ದೈವ ಕರೆಗೆ ತನ್ನನ್ನೇ ತಾನು ಒಪ್ಪಿಸ್ಕೊಟ್ಟನು. ಒಪ್ಪರು ಮಾತ್ರ ಒಂದು ಆಮೇನ್ ಹೇಳ್ರಿ. ಶಬ್ದ ತೆಗೆದು ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಆಮೇನ್. ಅವನು ತನ್ನನ್ನೇ ತಾನು ದೇವರ ಸನ್ನಿಧಾನದಲ್ಲಿ ಒಪ್ಪಿಸ್ಕೊಟ್ಟನು. ಹಾಗೆ ಒಪ್ಪಿಸ್ಕೊಟ್ಟಂತ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ನಾನು ನಿನಗೂ ನಿನ್ನ ಸಂತತಿಗೂ ಈ ಸ್ಥಳವನ್ನೆಲ್ಲ ಕೊಡ್ತೀನಿ ಅಂತ. ಸ್ತೋತ್ರ. ಆ ಕಾಲದಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ರಿ. ನಾನು ಇದನ್ನೆಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದಾಗ ದೇವರು ರಿಜಿಸ್ಟರ್ ಆಫೀಸ್ ಕರ್ಕೊಂಡೋಗಿ ರಿಜಿಸ್ಟರ್ ಮಾಡಿಸ್ಲಿಲ್ಲ. ಯಾವುದೋ ಡೀಡು ಕೊಟ್ಟಿಲ್ಲ, ಸೇಲ್ ಡೀಡು ಮಾಡಿಸಿಲ್ಲ. ಸ್ತೋತ್ರ ಹೇಳಲಿಲ್ಲ ನೀವು. ವಾಗ್ದಾನ ಕೇಳುವಾಗ ಕೆಲವರಿಗೆ ಅನಿಸುತ್ತೆ, ಏನಪ್ಪ ಇದು, ದೇವರು ಹೇಳಿದ್ರು, ಕೈಗೇನು ಬರಲಿಲ್ವಲ್ಲ. ದೇವರು ಲ್ಯಾಂಡನ್ನ, ಆ ಭೂಮಿಯನ್ನ, ಸ್ಥಳವನ್ನ ಅಬ್ರಾಮನಿಗೆ ಹಂಚಿಕೊಡ್ತಾ ಇದ್ದಾರೆ, ಆತನಿಗೆ ಹಂಚಿಕೊಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ? ಅಬ್ರಾಮನನ್ನ ವಾಗ್ದಾನದ ಮೂಲಕ ಅವನಿಗೆ ಹಂಚ್ತಾ ಇದ್ದಾರೆ. ಅಬ್ರಾಮನು ಸೇಲ್ ಡೀಡ್ ಹಿಡ್ಕೊಂಡೆಲ್ಲ ಸ್ತೋತ್ರ ಮಾಡಿದ್ದು. ಅಬ್ರಾಮನು ಇದು ನನ್ನ ಜಾಗ, ಇದಕ್ಕಿಷ್ಟು ಬೌಂಡ್ರಿ ಅಂತ ದೇವರು ತೋರಿಸು ಕೊಡಲಿಲ್ಲ. ನಾನು ನಿನಗೆ ಕೊಡ್ತಿದ್ದೀನಿ ತಗೋ ಅಂತ ಸ್ತೋತ್ರ ಹೇಳಲಿಲ್ಲ. ನಮ್ಮ ಕೈಗೇನು ಬರೆದ್ರೆ ನಾವು ಸ್ತೋತ್ರ ಹೇಳಲ್ಲ ಪಾಸ್ಟ್ರೆ ಅನ್ನೋ ರೀತಿಯಲ್ಲಿದ್ದೀರಾ. ಆದರೆ ನನಗೆ ಭಾಳ ಇಷ್ಟ ಕೊಟ್ಟಿದ್ದು, ಈ ವಾಗ್ದಾನ ಕೇಳಿದ ಮೇಲೆ ಅಬ್ರಾಮನು ಯೆಹೋವನ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿ ಅಲ್ಲಿ ಅವರ ದೇವರನ್ನು ಆರಾಧಿಸಿದನು. ಇವತ್ತು ನಾನು ಅದನ್ನೇ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಶೆಕೆಮ್ನಲ್ಲಿ ಮೊದಲ ಯಜ್ಞವೇದಿಯನ್ನ ಅಬ್ರಾಮನು ಕಟ್ಟಿದನು. ಆ ಸ್ಥಳದ ಹೆಸರು ಶೆಕೆಮ್. ಶೆಕೆಮ್ ಅಂದ್ರೆ ಸಿಟಿ ಆಫ್ ರೆಫ್ಯೂಸ್, ಅಂದ್ರೆ ಆಶ್ರಯ ನಗರ ಅಂತ ಕರೀತಾರೆ. ದ ಸಿಟಿ ಆಫ್ ರೆಫ್ಯೂಸ್. ಯೋಶುವನ ಕಾಲದಲ್ಲಿ 7 ಪಟ್ಟಣಗಳು ಆಶ್ರಯ ನಗರಗಳಾಗಿರುತ್ತದೆ. ಅದರಲ್ಲಿ ಅದರ ಪ್ರತ್ಯೇಕತೆ, ಒಬ್ಬನು ಅಚಾನಕ್ಕಾಗಿ ಯಾರನ್ನಾದರೂ ಕೊಂದಿದ್ರು ಅಥವಾ ಯುದ್ಧದಲ್ಲಿ ಅವರನ್ನ ಅಟ್ಯಾಕ್ ಮಾಡಿ ಕೊಂದಿರೋದಾದರೆ ಅವರ ಮನೆತನದವರು ಕಾದಿದ್ದು ಇವನನ್ನು ಕೊಲ್ಲೋದಕ್ಕೆ, ಮುಯಿ ತೀರ್ಸ್ಕೊಳ್ಳೋದಕ್ಕೆ ಬರುವ ಸಂದರ್ಭದಲ್ಲಿ ಇವನ ಪ್ರಾಣ ರಕ್ಷಣೆಗಾಗಿ ಓಡಿ ಬಂದು ಎಲ್ಲಿ ಆಶ್ರಯ ನಗರ ಇರುತ್ತೋ ಆಶ್ರಯ ನಗರದ ಒಳಗಡೆ ಕಾಲಿಟ್ರೆ ಅವನನ್ನು ಶತ್ರು ಮುಟ್ಟಕ್ಕಾಗೋದಿಲ್ಲ, ಅವನನ್ನು ಕೊಲ್ಲೋದಕ್ಕೆ ಪ್ರಮಾಣ ಇಲ್ಲ. ಹಾಗೆ ಯೋಶುವನ ಕಾಲದಲ್ಲಿ 7 ನಗರಗಳು, ಅವುಗಳಲ್ಲಿ ಒಂದಾಗಿತ್ತು ಶೆಕೆಮ್ ಎನ್ನುವುದು. ಶ್ರದ್ಧೆ ಕೊಡ್ರಿ. ಶೆಕೆಮಿನ ಮತ್ತೊಂದು ಪ್ರತ್ಯೇಕತೆ, ಇದು ಈ ಇಸ್ರಾಯೇಲನ್ನ ಉತ್ತರ ಮತ್ತು ದಕ್ಷಿಣವಾಗಿ ವಿಭಾಗಿಸುವಾಗ ಮೊದಲ ಕ್ಯಾಪಿಟಲ್ ಸಿಟಿ, ಮೊದಲ ರಾಜಧಾನಿ, ಉತ್ತರದ ಇಸ್ರಾಯೇಲ್ನ ಮೊದಲ ರಾಜಧಾನಿ ಇದಾಗಿತ್ತು. ಆಮೇಲೆ ನನಗೆ ಶೆಕೆಮಿನ ಕುರಿತು ಬಹಳ ವಿಷಯಗಳನ್ನು ಹೇಳಬೇಕು, ಆದರೆ ಸಮಯ ಹೋಗೋದ್ರಿಂದ ವೇಗವಾಗಿ
ನಾನು ಅಲ್ಲಿಂದ ಮುಂದಕ್ಕೆ ಬರ್ತೇನೆ. ಸತ್ಯವೇದ ಗ್ರಂಥದ ಪ್ರಕಾರ ಅಬ್ರಾಮನು ವಾಗ್ದಾನ ಕೇಳಿ ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗಲಿಲ್ಲ. ಅವನಿಗೆ ಗೊತ್ತು, ಆ ವಾಗ್ದಾನವನ್ನು ಹಿಡಿದು ಇಲ್ಲೊಂದು ಯಜ್ಞ ವೇದಿಯನ್ನು ನಾನು ಕಟ್ಟಿ ಆರಾಧಿಸಿ ಆ ವಾಗ್ದಾನವನ್ನು ಕ್ಲೈಮ್ ಮಾಡ್ತೇನೆ, ಅದನ್ನು ಸ್ವಾಧೀನ ಮಾಡ್ಕೊಳ್ತೇನೆ. ಕಮಾನ್ ಸಂಬಡಿ. ಅವನು ಅದನ್ನೇ ಅಲ್ಲಿ ಮಾಡಿದವನಾಗಿದ್ದಾನೆ. ಆಮೇಲೆ ಈ ದಿನ ನೀವು ತಯಾರಾಗಿದ್ದರೆ, ಈ ದಿನ ನೀವು ತಯಾರಾಗಿದ್ದರೆ ಅದನ್ನು ನಿನಗೂ ನಿನ್ನ ಸಂತತಿಗೂ ದೇವರು ಹಂಚ್ಕೊಡ್ಲಿಕ್ಕೆ ಹೋಗ್ತಾನೆ. ನಾನು ನಂಬುತ್ತಾ ಹೇಳ್ತಾ ಇದ್ದೇನೆ, ನಿಮಗೆ ಬೇಡ ಅಂದರೆ ನಾನು ಅದನ್ನು ತಗೊಳ್ತೀನಿ. ಇವತ್ತು ಯೇಸುವಿನ ನಾಮದಲ್ಲಿ ದೇವರು ಹೇಳಿರುವ ಪ್ರತಿಯೊಂದು ವಾಗ್ದಾನಗಳು ನನ್ನ ಕಣ್ಣಿಗೆ ಅಗೋಚರವಾಗಿರಬಹುದು, ನನ್ನ ಕೈಗೆ ಎಟಕದೇ ಇರಬಹುದು, ನನ್ನ ಕೈಯಲ್ಲಿ ಅದಕ್ಕೆ ಕೊಂಡುಕೊಳ್ಳೋ ಹಣ ಇಲ್ಲದೇ ಇರಬಹುದು. ಆದರೆ ನನಗೊಂದು ಗೊತ್ತು, ನನ್ನ ದೇವರು ವಾಗ್ದಾನಗಳಲ್ಲಿ ನನ್ನ ದೇವರು ವಾಗ್ದಾನಗಳಲ್ಲಿ ನಂಬಿಗಸ್ತನ. ಅವನು ಮಾತು ಕೊಟ್ಟು ತಪ್ಪೋದಿಕ್ಕೆ ಅವನು ಮನುಷ್ಯನಲ್ಲ. ಹಲ್ಲೆಲೂಯ. ನಾನು ಇವತ್ತು ಮಾಡುವ ಆರಾಧನೆ, ನಾನು ಇವತ್ತು ಹೇಳುವ ಸ್ತೋತ್ರ, ಇವತ್ತು ನಂಬಿಕೆಯಿಂದ ನಾನು ಜಿಗಿದು ಆ ವಾಗ್ದಾನವನ್ನು ಹಿಡಿಯುವಾಗ ಇವತ್ತಿನ ವಿಷಯ ಅಲ್ಲ, ಭವಿಷ್ಯದಲ್ಲಿ ನನ್ನ ಮುಂದಿನ ತಲೆಮಾರಿಗೆ ನಾನು ಅಡಿಪಾಯ ಆಗ್ತಾ ಇದ್ದೇನೆ. ನಾನು ಬೌಂಡ್ರಿ ಫಿಕ್ಸ್ ಮಾಡ್ತಾ ಇದ್ದೇನೆ. ನಿಮಗೆ ಅರ್ಥ ಆಗ್ತಾ ಇದೆಯಾ? ನಾನು ಅದಕ್ಕೊಂದು ಮೇರೆ ಆಗ್ತಾ ಇದ್ದೇನೆ. ಪಕ್ಕದಲ್ಲಿರೋರು ಕೈ ಕೊಟ್ಟಳ್ರಿ, ಸ್ವಲ್ಪ ಸಮಯಕ್ಕೆ ನನ್ನನ್ನು ಬಿಟ್ಬಿಡ್ರಿ, ನಾನು ಬೌಂಡ್ರಿ ಹಾಕಕ್ಕೆ ಹೋಗ್ತಾ ಇದ್ದೀನಿ ಅಂತ. ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೇಳ್ರಿ. ಆಮೇಲೆ ನಂಬರ್ ಒನ್ ವರ್ಷಿಪ್ ಅಂಡ್ ಪುಟ್ ಎ ಫೌಂಡೇಶನ್. ಇನ್ನು ಆರಾಧಿಸಿ ಅದಕ್ಕೆ ಅಡಿಪಾಯ ಹಾಕಬೇಕು. ಆರಾಧಿಸಿ ನೀನು ಅದಕ್ಕೆ ಅಡಿಪಾಯ ಹಾಕಬೇಕು. ದಟ್ ಮೀನ್ಸ್ ಯು ಹ್ಯಾವ್ ಟು ಬಿಲ್ಡ್ ದ ಆಲ್ಟರ್ ಟು ದ ಲಾರ್ಡ್. ನೀನು ನಿನ್ನ ದೇವರಾದ ಯೆಹೋವನಿಗೆ ಒಂದು ಯಜ್ಞ ವೇದಿಯನ್ನು ಕಟ್ಟಿಸ್ಬೇಕು. ಪ್ರಾಮಿಸ್ ಇದೆ, ವಾಗ್ದಾನ ಇದೆ. ಆದರೆ ಗುಣಗುಟ್ಟುವ ಸ್ವಭಾವ ಇನ್ನೂ ಹೋಗಿಲ್ಲ ಕೆಲವರಲ್ಲಿ. ಇವತ್ತು ಗುಣಗುಟ್ಟುವ ಸ್ವಭಾವ ಅಲ್ಲ, ನಾನು ವಾಗ್ದಾನ ಕೇಳಿರೋದು ಮಾತ್ರವಲ್ಲ, ನಾನು ದೇವರಿಗಾಗಿ ಒಂದು ಯಜ್ಞ ವೇದಿಯನ್ನು ಕಟ್ತೇನೆ. ಸ್ತೋತ್ರ. ಒಪ್ಪುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಒಪ್ಪುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದರ ಅರ್ಥ ಈ ನಿಮಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಮ್ಮ ಅನುಭವದಲ್ಲಿ ನಾನು ಹೇಳ್ತೀನಿ, ಆರಂಭ ಕಾಲದಲ್ಲಿ ಅನೇಕ ಪ್ರವಾದಿಗಳು ಸಭೆಗೆ ಬರೋರು. ನಾವು ಆ ಕಾಲದಲ್ಲಿ ಪ್ರಸಿದ್ಧರಾದಂಥ ಪ್ರವಾದಿಗಳು, ಅಭಿಷಕ್ತರುಗಳು ಸೇವೆ ಮಾಡುವಾಗ ನಾವು ಕೆಳಗಡೆ ಕೂತ್ಕೊಂಡು ರಿಸೀವ್ ಮಾಡ್ತಾ ಇದ್ವಿ. ಈಗೆಲ್ಲ ಚೇರಲ್ಲಿ ಕೂತಿದ್ರೆ, ಅವಾಗೆಲ್ಲ ನೆಲದಲ್ಲಿ ನಾವು ಕೂತ್ಕೋತಾ ಇದ್ವಿ. ನೀವು ಊಟಕ್ಕೆ ಹೆಂಗೆ ಕೂತ್ಕೋತೀರಾ? ಊಟಕ್ಕೆ ಅಂತ ಕೇಳಿದ್ದೆ ತಡ, ಮಿಕ್ಕಿದ್ದು ಮರ್ತುಬಿಟ್ರು. ಎಲ್ಲ ನಗ್ನಗ್ತಾ ಇದ್ದಾರೆ ಊಟ ಏನೋ ಅಂತ. ಸ್ತೋತ್ರ. ಆಮೇಲೆ ಊಟಕ್ಕೆ ಕುಂತಂಗೆ ಕೂತ್ಕೋತಾ ಇದ್ವಿ. ಈ ಪ್ರಸಂಗ ಆರಂಭವಾಗಿ ಇವರು ವಾಗ್ದಾನಗಳನ್ನು ರಿಲೀಸ್ ಮಾಡುವಾಗ ನಾವು ಯೌವನಸ್ಥರು ಲೈನಾಗಿ ಕುತ್ಕೋತಾ ಇದ್ವಿ. ಯೌವನಸ್ಥರು ಜಿಗಿದು ಅದನ್ನು ಮೊಣಕಾಲಿನಲ್ಲಿ ನಿಂತ್ಕೊಂಡು ಜಿಗಿದು ಅದನ್ನು ಹಿಡಿತಿದ್ವಿ. ತಮ್ಮಲ್ಲಿ ಹೈಫೈ ಹೊಡೆದ್ಬಿಟ್ಟು ಹೇಳ್ತಾ ಇದ್ವಿ, ಅವ್ರು ನನ್ನ ಕುರಿತು ಹೇಳ್ತಾ ಇದ್ದಾರೆ, ಈ ವಾಗ್ದಾನ ನನಗುಳ್ಳದು, ಇದು ನಾನು ಹಿಡ್ಕೊತಾ ಇದ್ದೀನಿ ಅಂತ. ಪ್ರೈಸ್ ಗಾಡ್. ಈ ಪ್ರಸಂಗ ಮಾಡುವವರೆಗೂ ಒಂಥರ ಈ ಯವನಸ್ಥರು ಏನೋ ಗಲಿಬಿಲಿ ಮಾಡ್ತಿದ್ದಾರ ಅಂತ. ಸ್ತೋತ್ರ. ಅವ್ರಿಗೂ ಒಂಥರ, ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ನಾವು ಭವಿಷ್ಯಕ್ಕೆ ಬೇಕಾದ ಅಡಿಪಾಯ ಇವಾಗ ಆಗ್ತಾ ಇದ್ದೀವಿ ಅಂತ.
ನೀನು ಹೇಳುವ ಒಂದೊಂದು ಸ್ತೋತ್ರ, ನೀನು ಮಾಡುವ ಒಂದೊಂದು ಆರಾಧನೆ, ನೀನು ಕೂಗಿ ಸಾರುವ ಪ್ರೊಕ್ಲಮಿನೇಷನ್, ಡಿಕ್ಲೇರ್ ಮಾಡೋದು, ಬಾಯಿಂದ ಕೂಗಿ ಹೇಳುವಂಥದ್ದು, ಅದು ಅನೇಕರಿಗೆ ಅರ್ಥ ಆಗಲ್ಲ. ಇವನೇನು ಹುಚ್ಚಿನ ಥರ ಮಾಡ್ತಾ ಇದ್ದಾನೆ, ಇವನು ಯಾಕೆ ಇಷ್ಟ ಬಡ್ಕೋತಾ ಇದ್ದಾನೆ. ಆದರೆ ನನಗೆ ಗೊತ್ತು, ಭವಿಷ್ಯಕ್ಕೆ ನಾನು ಹುಟ್ಟಿರೋ ತಲೆಮಾರಿಗೆ ಮಾತ್ರ ಅಲ್ಲ, ಇನ್ನು ಹುಟ್ಟಲಿಕ್ಕಿರುವ ತಲೆಮಾರಿಗೂ ನಾನು ಅಡಿಪಾಯ ಆಗ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತು ಕೆಲ ಕುಟುಂಬಗಳಿಗೋಸ್ಕರ, ಕೆಲ ವ್ಯಕ್ತಿಗಳು ಮುಂದಿನ ತಲೆಮಾರಿಗೋಸ್ಕರ ಅಡಿಪಾಯ ಹಾಕುವವರು, ಮೇರೆಗಳನ್ನ, ಬೌಂಡ್ರಿಗಳನ್ನ ಫಿಕ್ಸ್ ಮಾಡೋರು. ಕಮಾನ್, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. ಆಮೇಲೆ ಹಲ್ಲೆಲೂಯಾ. ನನ್ನ ಕುಟುಂಬಕ್ಕೋಸ್ಕರ ನನ್ನ ಜೊತೆ ಇವತ್ತು ಸ್ವಲ್ಪ ಹುಚ್ಚರು ಬೇಕಾಗಿದ್ದಾರೆ. ನನ್ನ ಜೊತೆ ನಿಮ್ಮಲ್ಲಿ ಪರಮ ಹುಚ್ಚ ನಾನೇ ಅನ್ಕೊಳ್ರಿ. ನಾನು ಜಿಗಿತೀನೋ, ಇಲ್ಲಿಂದ ಅಲ್ಲಿಗೆ ಜಿಗಿತೀನೋ, ಓಡ್ತೀನೋ, ಏನು ಮಾಡ್ತೀನೋ ಗೊತ್ತಾಗಲ್ಲ. ಯಾಕಂದರೆ ನಾನಿವತ್ತು ಮಾಡುವ ಪ್ರತಿಯೊಂದು ಕ್ರಿಯೆಗಳು ಅದು ನನ್ನ ಮುಂದಿನ ತಲೆಮಾರಿಗೆ, ನನ್ನ ಕುಟುಂಬದ ಸುತ್ತಲೂ ನಾನೊಂದು ಬೌಂಡ್ರಿ ಆಗ್ತಾ ಇದ್ದೇನೆ. ನಾನು ಬೌಂಡ್ರಿ ಆಗ್ತಾ ಇದ್ದೇನೆ. ಒಬ್ಬೊವರು ಮಾತ್ರ ನಿನ್ನ ತಲೆಮಾರಿನ ಸುತ್ತಲೊಂದು ಬೌಂಡ್ರಿ ಹಾಕ್ರಿ. ಕಮಾನ್, ಕುತ್ಕೊಂಡು ತಲೆ ಮೇಲೆ ಹಾಕೋದಕ್ಕಲ್ಲ ನಾನು ಹೇಳಿದ್ದು. ಕೆಲವರು ವಿಶಾಲವಾದ ಬೌಂಡ್ರಿ ಆಗ್ತಾ ಇದ್ದಾರೆ. ಯಾಕೆ ನನ್ನನ್ನು ಆಯ್ಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ನನ್ನ ಕುಟುಂಬಗಳ ಸುತ್ತಲೂ ನಾನೊಂದು ಬೌಂಡ್ರಿ ಹಾಕಕ್ಕೆ ಹೋಗ್ತೀನಿ. ಅದನ್ನು ಮುಟ್ಟೋದಕ್ಕೆ ಈ ಲೋಕದ ಒಂದು ಶಕ್ತಿಗೂ ಸಾಧ್ಯವಿಲ್ಲ. ನನ್ನ ಸೇವೆಗೆ ನಾನು ಇವತ್ತು ಮಾಡುವ ಆರಾಧನೆ, ಇವತ್ತು ನಾನು ಹೇಳುವ ಸ್ತೋತ್ರ, ನನ್ನ ಭವಿಷ್ಯದಲ್ಲಿ ನನ್ನ ತಲೆಮಾರು ನನಗಿಂತ ಬಲಿಷ್ಠವಾಗಿರುತ್ತೆ. ಅದಕ್ಕೆ ಬೇಕಾದ ಅಡಿಪಾಯ ನಾನು ಇವತ್ತು ಹಾಕ್ತಾ ಇದ್ದೇನೆ. ಅಂಥವ್ರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ, ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ತಲೆಮಾರಿನ ಸುತ್ತಲೂ, ರೋಗ ಸೌಖ್ಯಗಳ ಸುತ್ತಲೂ, ಅದ್ಭುತಗಳ ಸುತ್ತಲೂ ಬೌಂಡ್ರಿ ಹಾಕ್ರಿ, ಬೌಂಡ್ರಿ ಹಾಕ್ರಿ, ಬೌಂಡ್ರಿ ಹಾಕ್ರಿ. ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಕೇಳ್ತಾರೆ, ಏನಪ್ಪ ಈ ಕಾಯಿಲೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇತ್ತ? ನಿಮ್ಮ ಅಪ್ಪನಿಗಿತ್ತ? ನಿಮ್ಮ ಅಜ್ಜಿಗಿತ್ತ? ನಿಮ್ಮ ಅಮ್ಮನಿಗಿತ್ತ? ನಿಮ್ಮ ತಾತನಿಗಿತ್ತ? ನಿಮ್ಮ ಮುತ್ತಾತನಿಗಿತ್ತ? ಸ್ತೋತ್ರ, ಸ್ತೋತ್ರ. ಇವತ್ತು ಯೇಸುವಿನ ನಾಮದಲ್ಲಿ ಅವ್ರಿಗಿತ್ತ ಏನೋ ನನಗೆ ಗೊತ್ತಿಲ್ಲ. ಆದರೆ ರೋಗ ಸೌಖ್ಯದ ಸುತ್ತಲೂ ಒಂದು ಬೌಂಡ್ರಿ ಇವತ್ತು ನಾನು ಹಾಕ್ತೇನೆ. ರೋಗ ಸೌಖ್ಯದ ಬೌಂಡ್ರಿ ನಾನು ಹಾಕ್ತೇನೆ. ನನ್ನ ಜೀವನದಲ್ಲಿ ಕಳೆದ ಕಾಲಗಳಲ್ಲಿ ನನ್ನ ಪೂರ್ವ ಪಿತೃಗಳು ಅದ್ಭುತ ಕಂಡ್ರೋ ಕಾಣಲಿಲ್ವೋ, ಆದರೆ ನಾನು ಹಾಕ್ತಾ ಇದ್ದೇನೆ ಬೌಂಡ್ರಿ. ಇನ್ನು ನನ್ನ ತಲೆಮಾರುಗಳ ಮುಂದಿನ ಯುಗಗಳಲ್ಲಿ, ಮುಂದಿನ ಕಾಲಗಳಲ್ಲಿ ಅವರು ಅದ್ಭುತಗಳಲ್ಲಿ ನಡೀತಾರೆ. ಅವರ ಹೆಜ್ಜೆ ಹೆಜ್ಜೆಗೂ ಅವರ ಜೀವನದಲ್ಲಿ ಅದ್ಭುತಗಳನ್ನು ಕಾಣಲಿಕ್ಕೆ ಹೋಗ್ತಾರೆ. ಅಡಿಪಾಯ ಹಾಕ್ರಿ, 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 ಅಡಿಪಾಯ ಹಾಕ್ರಿ. ದೇವರು ಈ ವಾಗ್ದಾನ ಅಬ್ರಾಮನಿಗೆ ಮಾಡಿದಾಗ, ಕೊಡುವಾಗ ಆ ಸ್ಥಳ ಅಬ್ರಾಮನ ಕೈಯಲ್ಲಿಲ್ಲ. ಆ ಸ್ಥಳ ಅಬ್ರಾಮನ ಕೈಯಲ್ಲಿಲ್ಲ. ಅಲ್ಲಿ ಮೂಲ ನಿವಾಸಿಗಳು ಯಾರು? ಕನಾನ್ಯರು. ಅಲ್ಲಿನ ಮೂಲ ನಿವಾಸಿಗಳು ಯಾರು? ಅಲ್ಲಿ ಕೈವಶ ಮಾಡ್ಕೊಂಡಿರೋರು ಯಾರು? ಕನಾನ್ಯರು. ಸ್ತೋತ್ರ. ಬೇರೆಯವ್ರ ಸೈಟ್ ತೋರಿಸ್ಬಿಟ್ಟು ದೇವ್ರು ಇದು ನಿನಗೆ ಕೊಟ್ಟಿದ್ದೀನಿ ತಗೋ ಅಂದರೆ ನಾವು ಹೇಳ್ತೀವಿ ಸ್ತೋತ್ರ.
ನಾನು ಇದು ಪ್ರಸಂಗ ಮಾಡ್ತಾ ಇರೋದು ಸುಮ್ಮನೆ ಮಾಡ್ತಾ ಇಲ್ಲ, ಅನುಭವದಿಂದ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡ್ತಾ ಇರೋದು. ಪಾಸ್ಟ್ರೆ ಏನು ಹೇಳ್ತಿದ್ದೀರಾ? ಶತ್ರುವಿನ ಕೈಯಲ್ಲಿ ಇರೋದನ್ನ, ಶತ್ರು ಅಲ್ಲಿ ಡಾಮಿನೇಟ್ ಆಗಿದ್ದಾನೆ, ಅವನು ಮೂಲ ನಿವಾಸಿ ಆಗಿದ್ದಾನೆ, ಆಧಿಪತ್ಯ ಅವನ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಅದಕ್ಕೆ ಏನು ಆಧಾರ ಇಲ್ಲ, ಹಣ ಇಲ್ಲ, ಸ್ವಾಧೀನ ಪಡಿಸ್ಕೊಳ್ಳೋಕ್ಕೆ ಬೇಕಾದ್ರೆ ಡೀಲ್ ಇಲ್ಲ, ಎಂಥದೂ ಇಲ್ಲ. ಅದು ನಾನು ನಿನಗೆ ಕೊಡ್ತೀನಿ ಅಂದರೆ ಹೆಂಗೆ ಕರ್ತಾನೆ? ನಾನಿವತ್ತೊಂದು ಹೇಳ್ತೇನೆ, ನಿನ್ನ ದೇವರು ನಿನಗೆ ವಾಗ್ದಾನ ಮಾಡೋಕ್ಕೆ ಮುಂಚೆ ಅದು ಯಾರ ಕೈಯಲ್ಲಿದೆ, ಅಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ, ಯಾವ ಶತ್ರು ಅಲ್ಲಿದ್ದಾನೆ, ಅವನ ಬಲ ಏನು ಅಂತ ಗೊತ್ತಿಲ್ಲದ ದೇವರು ನಿನಗೆ ವಾಗ್ದಾನ ಮಾಡಲಿಲ್ಲ. Hey, come on somebody! ಇದ್ದೀರಾ ನೀವು ನನ್ನ ಜೊತೆ? ನಿನ್ ದೇವರಿಗೆ ಗೊತ್ತಿದೆ. ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ದೇವ್ರಿಗೆ ಗೊತ್ತಿದೆ. ಅದನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ನೀನು ಮಾಡಬೇಕಾಗಿರೋದೇನು ಗೊತ್ತಾ? ಯಜ್ಞ ವೇದಿ ಕಟ್ಟಬೇಕು. ಅಬ್ರಾಮನ್ ದುಡ್ಡು ಕೊಟ್ಟಲ್ಲ ಕೊಂಡ್ಕೊಂಡಿದ್ದ. ಲಿಸನ್ ಟು ಮೀ. ಇದ್ದೀರಾ? ವಾಗ್ದಾನ ದೇವ್ರಿಗೆ ಕೊಟ್ಟನು. ಅಬ್ರಾಮನು ಅದನ್ನು ಯಜ್ಞವೇದಿ ಕಟ್ಟಿ ಸ್ವೀಕರಿಸ್ತಾ ಇದ್ದಾನೆ. ಲಿಸನ್, ಶತ್ರು ಮೂಲ ನಿವಾಸಿ ಆಗಿದ್ದಾನೆ. ಶತ್ರುವಿಗೆ ಗೊತ್ತು, ನೀನು ಇದನ್ನು ಕೈವಶ ಮಾಡೋದಕ್ಕೆ ನಾನು ಬಿಟ್ಕೊಡಲ್ಲ. ವಾಗ್ದಾನವನ್ನು ತಡೆ ಹಿಡಿಯುವ ಶತ್ರು ಶಕ್ತಿಗಳು ಮೂಲದಲ್ಲಿ ನಿಂತಿರಬಹುದು, ಅಡಿಪಾಯ ಹಾಕಿ ನಿಂತಿರಬಹುದು. ಇವತ್ತು ನಾನು ಡಿಕ್ಲೇರ್ ಮಾಡ್ತೇನೆ, ಈ ಸಭೆಗೆ ವಿರುದ್ಧವಾಗಿಯೋ, ನನ್ನ ಜನರಿಗೆ ವಿರುದ್ಧವಾಗಿಯೋ, ಆನ್ಲೈನ್ಗಳಲ್ಲಿ ವೀಕ್ಷಿಸುತ್ತಿರುವವರಿಗೆ ವಿರುದ್ಧವಾಗಿಯೋ ಶತ್ರು ಎಲ್ಲೆಲ್ಲ ಸ್ವಾಧೀನ ಬಿಟ್ಕೊಡೋದಿಲ್ಲ. ನಾವು ಇಲ್ಲಿ ಮೂಲ ನಿವಾಸಿಗಳಂತೆಲ್ಲ ಇದಾವ ಅಂತ ಬಂಡೆಗಳನ್ನ, ಅಂತ ಶತ್ರು ಶಕ್ತಿಗಳನ್ನ ಇವತ್ತು ಯೇಸುವಿನ ನಾಮದಲ್ಲಿ ನಾನು ಯಜ್ಞವೇದಿಯನ್ನು ಕಟ್ಟಿ ನನ್ನ ದೇವರಿಗೆ ಸಲ್ಲಿಸುವ ಆರಾಧನೆಯ ಮೂಲಕ ನನ್ನ ವಾಗ್ದಾನ ಅದು ನನಗೆ ಮಾತ್ರವಲ್ಲ, ನನ್ನ ಮುಂದಿನ ತಲೆಮಾರಿಗೂ. ಹೇ, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಆ ವಾಗ್ದಾನಗಳ ನಂಬುವ ದೇವ ಮಕ್ಕಳು ಮಾತ್ರ ಒಂದು ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಅಲ್ಲಿ ಸೈತಾನ್ ಇದ್ದಾನೆ, ಆದರೂ ನಾನು ಬಿಟ್ಕೊಡಲ್ಲ. ಅಲ್ಲಿ ಹೋರಾಟ ಇದೆ, ಆದರೂ ನಾನು ಬಿಟ್ಕೊಡೋದಿಲ್ಲ ಎಂದು ದೇವರಿಗೆ ಸ್ತೋತ್ರ ಹೇಳಿ ಯಜ್ಞವೇದಿಯನ್ನು ಕಟ್ಟುವ ದೇವ ಮಕ್ಕಳು ಯಾರಾದರೂ ಇದ್ರೆ ಅಂಥವರು ಮಾತ್ರ ಗಟ್ಟಿಯಾಗಿ ಹೆಂಗೆ ನೀವು ಪ್ರಕಟಿಸಲಿಕ್ಕೆ ಸಾಧ್ಯವೋ ಆ ರೀತಿ ಶಬ್ದ ತೆಗೆದು ಪ್ರಕಟಿಸ್ರಿ. ನಿನ್ನ ಕಣ್ಣಿನ ಮುಂದೆ ಸೈತಾನನು ತಾನು ಕೈವಶ ಮಾಡಿಕೊಂಡಿರುವಂಥದ್ದನ್ನ ದೇವ ಮಕ್ಕಳು ಆರಾಧಿಸಿ ಅವುಗಳನ್ನು ಸ್ವಾಧೀನ ಮಾಡ್ಕೊಳ್ಳೋಕೆ ಹೋಗ್ತಿದ್ದೇವೆ. Come on somebody. ಪರಿಶುದ್ಧಾತ್ಮನ ನನಗೆ ಹೇಳಿದನು, 21 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಕೆಲ ಕಾರ್ಯಗಳನ್ನು ಆರಂಭಿಸಿದ್ದೇನೆ. ಅದು ನನ್ನ ಜನ ಕಾಣಲಿಕ್ಕೆ ಹೋಗ್ತೀರಾ? Hey, come on. Are you with me? Come on, lift up your voice. ಶಬ್ದ ತೆಗೆದು The power of God is moving now. ಇಲ್ಲಿ ಆರಾಧನೆ ಮಾಡುತ್ತಾ ಇರುವಾಗಲೇ ಕೆಲ ಅಂಧಕಾರ ಶಕ್ತಿಗಳು ಆಧಿಪತ್ಯ ಮಾಡಿರುವ ಅಡಿಪಾಯದ ಕಲ್ಲುಗಳನ್ನು ಹಾಕಿದ್ದು ಇದು ಬಿಡೋದಿಲ್ಲ, ಇದು ಕೊಡೋದಿಲ್ಲ, ಬಿಟ್ಕೊಡೋದಿಲ್ಲ ಎಂದು
ವಾದಿಸುತ್ತಿರುವ ಶಕ್ತಿಗಳಿಗೆ ವಿರುದ್ಧವಾಗಿ ಇವತ್ತು ಪರಿಶುದ್ಧಾತ್ಮನ ಬೆಂಕಿ ಇಳಿತಾ ಇದೆ. ಕನಾನ್ಯರು ವಾಸ ಮಾಡುವ ಅದೇ ಸ್ಥಳದಲ್ಲಿ ಕ್ಯಾನ್ ಐ ಡಿಕ್ಲೇರ್, ಎಲ್ಲಿ ಉಜ್ಜೀವನ ನಡೆಯೋದಿಲ್ಲ. ಯಾರೋ ದಡ್ರು ಹೇಳಿದ್ರು, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಆತ್ಮಿಕರ ಶವಗ್ರಹ, ಅಲ್ಲಿ ಬಿಡುಗಡೆ ನಡೆಯಲ್ಲ, ಅದು ಉಜ್ಜೀವನ ಕಾಣಲ್ಲ. ನಾನಿವತ್ತು ಕೂಗಿ ಹೇಳ್ತೇನೆ, ಕನಾನ್ಯರು ವಾಸವಾಗಿರುವ ಅನ್ಯ ಜನಾಂಗಗಳ ಆಧಿಪತ್ಯ ಇರುವ ದುರಾತ್ಮನ ಕ್ರಿಯೆಗಳು ತಾಂಡವ ಆಡುವ ಮಂತ್ರವಾದಿಗಳ ಶಕ್ತಿಗಳು ಪ್ರಬಲವಾಗಿರುವ ಹೋಮ ಯಜ್ಞಗಳ ಮೂಲಕ, ನರಬಲಿಗಳ ಮೂಲಕ ರಕ್ತದ ಓಕ್ಕಳಿ ಆರಿಸಿದಂತ ಅಟ್ಟಹಾಸ ಮೆರೆದ ಅಂಧಕಾರ ಶಕ್ತಿಗಳೇ ಇವತ್ತು ಯೇಸುವಿನ ನಾಮದಲ್ಲಿ ಸಭೆ ಜಯಶಾಲಿಗಳಾಗಿ ದೇವರ ವಾಗ್ದಾನವನ್ನ ಸ್ವಾಧೀನ ಮಾಡ್ಕೊಳ್ತಾ ಇದ್ದಾವೆ. ನಾನು ಪ್ರವದಿಸ್ಲೆ ನನ್ನ ಕಣ್ಣು ಮುಚ್ಚೋದ್ರೊಳಗೆ ಕರ್ನಾಟಕದಲ್ಲಿ ನಾವು ಉಜ್ಜೀವನ ಕಾಣ್ತೇವೆ, ಭಾರತ ದೇಶದಲ್ಲಿ ಉಜ್ಜೀವನ ಕಾಣ್ತೇವೆ. ಶತ್ರುವಿನ ಆಧಿಪತ್ಯದಲ್ಲಿರುವ ಎಲ್ಲ ಶಕ್ತಿಗಳನ್ನ, ಆ ದುಷ್ಟನ ಬೆನ್ನು ಮೂಳೆಯನ್ನ ಮುರಿದು ಅವನ ದವಡೆಯ ಎಲುಬುಗಳನ್ನ ಪುಡಿ ಮಾಡುವ ಪರಿಶುದ್ಧಾತ್ಮನ ಶಕ್ತಿ ಈ ದಿವಸಗಳಲ್ಲಿ ದೇವ ಜನರ ಯಜ್ಞವೇದಿ ಕಟ್ಟಲ್ಪಡಲಿ. ಯೇಸುವಿನ ನಾಮದಲ್ಲಿ ಪ್ರವದಿಸ್ತಾ ಇದ್ದೇನೆ. ಪಟ್ಟಣವಾಗಿ ಸಿದ್ಧಗೊಳ್ರಿ, ಏಳು ಎಂದು ಪ್ರಕಾಶಿಸು, ನಿನ್ನ ಬೆಳಕು ಉದಯಿಸಿದೆ. ಕರ್ನಾಟಕದ ಉಜ್ಜೀವನ ಇನ್ನು ತಡ ಆಗೋದಿಲ್ಲ. ವಾಗ್ದಾನಗಳಲ್ಲಿ ನಂಬಿಗಸ್ತನು, ಮಾತು ಕೊಟ್ಟರೆ ತಪ್ಪದೇ ಇರುವವನು ಇವತ್ತು ನಿಮಗೋಸ್ಕರ ಮಹತ್ ಕಾರ್ಯ ಮಾಡ್ತಾ ಇದ್ದಾನೆ. somebody. ಇದು ಯಾರ ಕೈಯಲ್ಲಿ ಇದೆ ಅನ್ನೋದಲ್ಲ ವಿಷಯ, ಯಾರಿಗೆ ವಾಗ್ದಾನ ಇದೆ ಅದು ವಿಷಯ. ವಾಗ್ದಾನದ ಸಂತತಿಗಳು ಇದರ ಒಳಗಡೆ ಇರೋದಾದ್ರೆ ಆಮೇಲೆ ಯಾರ ಕೈಯಲ್ಲಿದೆ? ಕನಾನ್ಯರ ಕೈಯಲ್ಲಿದೆ. ಶತ್ರು ಪ್ರಬಲವಾಗಿದ್ದಾನೆ, ಮುರಿಯಕ್ಕಾಗಲ್ಲ, ಸ್ವಾಧೀನ ಮಾಡಕ್ಕಾಗಲ್ಲ. ಅದು ನಿನ್ನ ಮಾನಸಿಕವಾದ ಚಿಂತೆ, ಮಾನಸಿಕವಾದ ಬುದ್ಧಿ. ಆದ್ರೆ ಇವತ್ತು ಬೆಳಗ್ಗೆ ನಾನು ಮುಂಚಾನೆ ನಿಮಗೆ ಪ್ರವದಿಸ್ತಾ ಇದ್ದೇನೆ, ಯಾರ ಕೈಯಲ್ಲಿದೆ ಎಂಬುದಲ್ಲ, ಯಾರ ಕೈಗೆ ಅದು ಬರಲಿಕ್ಕೆ ಹೋಗುತ್ತೆ ಅನ್ನೋದು. ರೋಗ ಸೌಖ್ಯ ನಮ್ಮ ಕೈಯಲ್ಲಿದೆ,
ಅದ್ಭುತಗಳು ನಮ್ಮ ಕೈಯಲ್ಲಿದೆ, ವಾಗ್ದಾನಗಳು ನಮ್ಮ ಕೈಯಲ್ಲಿದೆ, ಅಭಿಷೇಕ ನಮ್ಮ ಕೈಯಲ್ಲಿದೆ. ಇದೀರಾ? ಆಮೇಲೆ ವಾಗ್ದಾನ ನಮ್ಮ ಕೈಯಲ್ಲಿದೆ, ರೋಗ ಸೌಖ್ಯ ನಮ್ಮ ಕೈಯಲ್ಲಿದೆ, ಅದ್ಭುತಗಳು ನಮ್ಮ ಕೈಯಲ್ಲಿದೆ. ಯೇಸು ಸ್ವಾಮಿ ಹೀಗೆ ಹೇಳಿದನು, ನಾನು ಇಲ್ಲಿಂದ ಹೋಗೋದಾದ್ರೆ ನಾನು ಮಾಡಿದ ಮಹತ್ ಕಾರ್ಯಗಳನ್ನು ನೀವು ಮಾಡುವಿರಿ. ಅಲ್ಲಿಗೆ ನಿಲ್ಲಿಲ್ಲ, ನಾನು ಮಾಡಿದಕ್ಕಿಂತ ಹೆಚ್ಚಿನ ಮಹತ್ ಕಾರ್ಯಗಳು. ಹಲೋ, ಇವತ್ತು ನೀನು ಯಜ್ಞವೇದಿ ಕಟ್ಟೋದು, ನೀನು ಮಾಡುವ ಆರಾಧನೆ. ನೀನು ಏನು ಕಂಡಲ್ಲ. ಅಬ್ರಾಮನು ನನಗೆ ಅರ್ಥ ಆಗಲಿಲ್ಲ. ಅಬ್ರಾಮನು ಆಲೋಚನೆ ಕೇಳಿದ ತಕ್ಷಣ ಯಾಕೆ ಯಜ್ಞವೇದಿಯನ್ನ ಕಟ್ಟದ? ಒಂದು ಮನೆ ಕಟ್ಕೊಬೋದಾಗಿತ್ತಲ್ಲ. ಅದೆಲ್ಲ ನಮ್ಮ ಚಿಂತೆ. ಫಸ್ಟ್ ನಾವು ಸೆಟ್ಲ್ ಆಗೋಣ, ಆಮೇಲೆ ದೇವ್ರ ಕಾರ್ಯ. ಏನು ದೇವ್ರು ನನ್ನನ್ನು ಚೆನ್ನಾಗಿ ಆಶೀರ್ವಾದ ಮಾಡಿಬಿಡಲಿ, ಆಮೇಲೆ ನಾನು ಕೊಟ್ಬಿಡ್ತೀನಿ. ಯಾರಿಗೆ ಬೇಕು? ಅಬ್ರಾಮನಿಗೆ ಗೊತ್ತು, ಏಯ್ ಲುಕ್, ಐ ಹ್ಯಾವ್ ಓನ್ಲಿ ಪ್ರಾಮಿಸ್ ವಿತ್ ಮೀ. ನನ್ನ ಕೈಲಿ ವಾಗ್ದಾನ ಮಾತ್ರನೇ ಇರೋದು. ಐ ಡೋಂಟ್ ಹ್ಯಾವ್ ನಥಿಂಗ್ ಟು ಸೇ. ನನಗೆ ಗೊತ್ತಿಲ್ಲ, ಬೌಂಡ್ರಿನೂ ಗೊತ್ತಿಲ್ಲ. ಆದರೆ ನಾನು ಅದಕ್ಕೆ ಗುರುತಾಗಿ ಒಂದು ಯಜ್ಞವೇದಿ ಕಟ್ತೀನಿ, ಅಲ್ಲಿ ಆರಾಧನೆ ಮಾಡ್ತೀನಿ. ಅವನ ಶೆಖೇಮ್ನಲ್ಲಿ ಯಜ್ಞವೇದಿಯನ್ನು ಕಟ್ಟೋದನು. ಅವನ ಶೆಖೇಮ್ನಲ್ಲಿ ಯಜ್ಞವೇದಿಯನ್ನು ಕಟ್ಟಿದನು. ಆಮೇಲೆ ಅಬ್ರಾಮನು ಬೌಂಡ್ರಿ ಹಾಕಿದಾಗ ಅವನಿಗೂ ಗೊತ್ತಿಲ್ಲ, ಏತಕ್ಕೋಸ್ಕರ ಹಾಗೆ ಮಾಡ್ದೆ ಅಂತನೂ ಅವನಿಗೆ ಗೊತ್ತಿಲ್ಲ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದಿರೇ ಇರುವ ಕಾರ್ಯಗಳು ಪರಿಶುದ್ಧಾತ್ಮನ ನಮ್ಮ ಕಡೆಯಿಂದ ಮಾಡಿಸ್ಬಿಟ್ಟಿರ್ತಾನೆ. ಸುಮ್ಗೆ ಹೋಗ್ತಿದ್ದಾಗ ದೇವರು ಒಂದು ಪ್ರೇರಣೆ ಕೊಟ್ಟನು, ಅಲ್ಲೊಂದು ಕಾಯಿನ ಹಾಕಿ ಸ್ತೋತ್ರ ಹೇಳ್ಬಿಟ್ಟು ಹೋಗು ಅಂತ. ಸುಮ್ಮನೆ ಕೈ ಹಾಕಿದೆ, ಒಂದು ಕಾಯಿನಿತ್ತು, ಅಲ್ಲಿ ಹಾಕ್ಬಿಟ್ಟು ಬಂದೆ. ನನಗೆ ಗೊತ್ತಿಲ್ಲ ಏನಕ್ಕೆ ಹಾಕಿದ್ನೋ. ವರ್ಷಗಳು ಕಳೆದ ಮೇಲೆ ಆ ಸೈಟ್ ನನಗೆ ನನ್ನ ಹೆಸರಿಗೆ ಬರ್ತಾ ಇದೆ ಅಂದರೆ ನಾನು ಉದಾಹರಣೆ ಹೇಳಿದೆ. ದೇವ್ರು ಹೇಳಿದ್ರೆ ಎಲ್ಲ ಕಡೆ ಹೋಗಿ ಕಾಯಿನ ಹಾಕ್ಬಿಟ್ಟಿರ, ಆಮೇಲೆ ಕಾಯಿನ್ ವೇಸ್ಟ್ ಆಗ್ಬಿಡುತ್ತೆ. ವಾಗ್ದಾನ, ಯು ಮಸ್ಟ್ ಕ್ಯಾಚ್ ಹೋಲ್ಡ್ ದ ಪ್ರಾಮಿಸ್ ಆಫ್ ಗಾಡ್. ಯು ನೋ ದಿ ಎನಿಮಿ ಇಸ್ ಡಾಮಿನೇಟೆಡ್ ದೇರ್. You know you cannot possess the land. You don't have the right deed. ನಿನಗೆ ಯಾವುದೇ ಡೀಡ್ ಇಲ್ಲ. But you have the promise of God. ನಿನಗೆ ವಾಗ್ದಾನ ಇದೆ. ವರ್ಷಗಳು ಕಳೀತು. ಅಬ್ರಾಮನ ಮೊಮ್ಮಗ ಯಾಕೋಬನು ಸ್ತೋತ್ರ, ಅವನು ತಾತ ಎಲ್ಲಿ ಅವನು ಯಜ್ಞವೇದಿ ಕಟ್ಟಿದ್ನೋ 30 ವರ್ಷಗಳ ನಂತರ. ಕ್ಯಾನ್ ಯು ರೀಡ್ ಜೆನೆಸಿಸ್, ಆದಿಕಾಂಡ ಪುಸ್ತಕ 35ನೇ ಅಧ್ಯಾಯ 1ನೇ ವಾಕ್ಯದಿಂದ ದೇವರು ಯಾಕೋಬನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಗಟ್ಟ ಹತ್ತಿ ಬೆತೇಲಿಗೆ ಹೋಗಿ ಅಲ್ಲಿ ವಾಸ ಮಾಡು. ನೀನು ನಿನ್ನ ಅಣ್ಣನಾದ ಏಸಾವನ ಬಳಿಯಿಂದ ಓಡಿ ಬಂದ ಕಾಲದಲ್ಲಿ ದೇವರು ಅಲ್ಲಿ ನಿನಗೆ ದರ್ಶನ ಕೊಟ್ಟನಲ್ಲ, ಆತನಿಗಾಗಿ ಯಜ್ಞವೇದಿಯನ್ನು ಕಟ್ಟಿಸು ಎಂದು ಹೇಳಿದನು. ಆಗ ಯಾಕೋಬನು ತನ್ನ ಮನೆಯವರಿಗೂ ತನ್ನ ಸಂಗಡ ಇದ್ದವರೆಲ್ಲರಿಗೂ, ನಿಮ್ಮಲ್ಲಿರುವ ಅನ್ಯ ದೇವರುಗಳನ್ನು ತಳ್ಳಿಬಿಟ್ಟು ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಮಡಿ ವಸ್ತ್ರಗಳನ್ನು ಹಾಕಿಕೊಳ್ಳ್ರಿ. ನನಗೆ ಅರ್ಥ ಆಗಲಿಲ್ಲ. ತಾತ ಹಾಕಿದಂಥ ಬೌಂಡ್ರಿ ಒಳಗಡೆ ಇವನು ಹೆಜ್ಜೆ ಇಡ್ತಿದ್ದಾಗಲೇ ಎಲ್ರಿಗೂ ಇವನು ಅಡ್ವೈಸ್ ಮಾಡ್ತಾ ಇದ್ದಾನೆ, ನೀವೆಲ್ಲ ಶುದ್ಧೀಕರಣ ಮಾಡ್ಕೊಳ್ರಿ, ಸಮಥಿಂಗ್ ಏನೋ ನಡೆಯಕ್ಕೆ ಹೋಗ್ತಾ ಇದೆ.
ನಿಮ್ಗೆ ಅರ್ಥ ಆಗ್ತಾಯಿಲ್ಲ. ತಿರ್ಗಾ ಹೇಳ್ತೀನಿ. ತಾತ ಮೇರೆ ಹಾಕುವಾಗ, ಬೌಂಡ್ರಿ ಹಾಕುವಾಗ, ಫೌಂಡೇಶನ್ ಹಾಕುವಾಗ, ಯಜ್ಞವೇದಿ ಕಟ್ಟುವಾಗ ಏನು ಅಂತ ಗೊತ್ತಿರಲಿಲ್ಲ, ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ. ಆದರೆ ಅನೇಕ ವರ್ಷಗಳ ನಂತರ, ಹೆಚ್ಚು ಕಡಿಮೆ 30 ವರ್ಷಗಳ ನಂತರ ಅಲ್ಲಿ ಯಾಕೋಬನ್ ಬರ್ತಾ ಇದ್ದಾನೆ, ಅವನ ಮೊಮ್ಮಗ ಬರ್ತಾ ಇದ್ದಾನೆ. ಯಾಕೋಬನು ಅಪ್ಪನ ಮನೆಯಿಂದ, ಈಸಾಕನ ಮನೆಯಿಂದ ಓಡೋಗಿ 30 ವರ್ಷಗಳ ಆ ಪಿರಿಯಡ್ ಅಲ್ಲಿಂದ ಬರ್ತಾ ಇದ್ದಾನೆ. ಬರುವಾಗ ಆ ಬೌಂಡ್ರಿಗೆ ಬರ್ತಿದ್ದಾಗಲೇ something realization. If you want to capture or possess the land, ನಿನಗೆ ಏನಾದರೂ ಸ್ವಾಧೀನ ಮಾಡಿಕೊಳ್ಬೇಕಾದ್ರೆ ಅವನು ತನ್ನ ಮನೆಯವರಿಗೂ ತನ್ನ ಸಂಗಡ ಇದ್ದವರೆಲ್ಲರಿಗೂ ನಿಮ್ಮಲ್ಲಿರುವಂಥ ಅನ್ಯ ದೇವರುಗಳನ್ನು ತಳ್ಳಿಬಿಟ್ಟು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವಾಗ್ದಾನ ಕೇಳಿ ಹೋಗೋದಲ್ಲ, ದೇವರಿಗೆ ವಿರುದ್ಧವಾದ ಏನಾದರೂ ನಿನ್ನಲ್ಲಿ ಇರೋದಾದರೆ ಅದನ್ನು ತೆಗೆದುಹಾಕು. ನಿಮ್ಮನ್ನ ಶುದ್ಧೀಕರಿಸ್ಕೊಂಡು, ಹೆಂಗೆ? ನಿಮ್ಮನ್ನ ಶುದ್ಧೀಕರಿಸ್ಕೊಂಡು ಮಡಿ ವಸ್ತ್ರಗಳನ್ನು ಹಾಕ್ಕೊಳ್ರಿ. ನಾವು ಬೆತ್ತೇಲಿಗೆ ಹೊರಟು ಹೋಗೋಣ. ಕಷ್ಟ ಕಾಲದಲ್ಲಿ ನನ್ನ ವಿಜ್ಞಾಪನೆಯನ್ನು ಲಾಲಿಸಿ ನಾನು ಹೋದ ಮಾರ್ಗದಲ್ಲೆಲ್ಲ ನನ್ನ ಸಂಗಡ ಇದ್ದ ದೇವರಿಗೆ ಅಲ್ಲಿ ಯಜ್ಞವೇದಿ, ತಾತ ಹಾಕಿದಂಥ ಅಡಿಪಾಯ ಮೊಮ್ಮಗನ ಕಾಲಕ್ಕೆ ಬಂದಾಗಲೂ ಮೊಮ್ಮಗ ಹೋಗಿದ ಕಡೆ ಎಲ್ಲ ಪರಿಪಾಲನೆ ಮಾಡಿ ಕಾಪಾಡಿದಂಥ ದೇವರು ಈಗ ಮೊಮ್ಮಗ ಹೇಳ್ತಾ ಇದ್ದಾನೆ, ನನ್ನ ತಾತ ಹಾಕಿರೋ ಭಾಗದಲ್ಲಿ ನನಗೂ ಒಂದು ಯಜ್ಞವೇದಿಯನ್ನೇ ಕಟ್ಟಬೇಕಾಗಿದೆ. ಇವತ್ತು ನೀನು ಮಾತ್ರವಲ್ಲ, ನಿನ್ನಿಂದ ಮಾತ್ರ ಯಜ್ಞವೇದಿ ಅಲ್ಲ, ನಿನ್ನ ಮೊಮ್ಮಕ್ಕಳು, ಮರಿಮಕ್ಕಳು, ಮರಿ ಮಕ್ಕಳು, ಅವರು ಸಹ ಆರಾಧನೆ ಮಾಡತಕ್ಕಂತೆ, ಅವರು ಸಹ ದೇವರನ್ನ ವರ್ಣಿಸತಕ್ಕಂತೆ. ಆಮೇಲೆ ಇಲ್ಲಿರುವ ದೇವ ಮಕ್ಕಳು ಹಾಕುವಂಥ ಫೌಂಡೇಶನ್, ನಿಮ್ಮ ನಂತರ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಅಲ್ಲಿ ಕಾಲು ಇಡುತ್ತಾ ಇರುವಾಗಲೇ ಜೀವಿತದಲ್ಲಿ ಕೆಲವೊಂದು ತೊಂದರೆಗಳು ಅದುವರೆಗೂ ಫೇಸ್ ಮಾಡಿದ ತೊಂದರೆಗಳು ಅಲ್ಲಿ ಕಾಲು ಇಡ್ತಿದ್ದಾಗಲೇ ಬದಲಾವಣೆಗಳನ್ನು ಕಾಣ್ತೀವಿ. ಅದಕ್ಕೆ ಬೇಕಾದ ಫೌಂಡೇಶನ್ ಇವತ್ತು ಹಾಕ್ಬಿಟ್ಟೆ ಹೋಗ್ಬೇಕು. ಅದಕ್ಕೆ ಬೇಕಾದ ಫೌಂಡೇಶನ್ ಇವತ್ತು ಹಾಕ್ಬಿಟ್ಟು ಹೋಗ್ಬೇಕು. ಓಕೆ, ನಾನು ಮುಂದಕ್ಕೆ ಹೋಗ್ತೀನಿ. 400 ವರ್ಷಗಳ ನಂತರ ಶೆಕೆಮ್ಗೆ ಯೋಶುವನ ಕಾಲಕ್ಕೆ ಬಂದಾಗ, ಕುಳಿತುಕೊಡ್ರಿ, ಲೆಟ್ ಮಿ ಎಕ್ಸ್ಪ್ಲೈನ್. ದೇವರು ವಾಗ್ದಾನ ಮಾಡಿದನು. ಯೋಶುವನ ಕಾಲಕ್ಕೆ ಬಂದಾಗ, ಯೋಶುವನ ಪುಸ್ತಕ 24ನೇ ಅಧ್ಯಾಯ 1ನೇ ವಾಕ್ಯ. ತರುವಾಯ ಯೋಶುವನು ಇಸ್ರಾಯೇಲರ ಎಲ್ಲ ಕುಲವನ್ನು ಶೆಕೆಮಿನಲ್ಲಿ ಕೂಟಕ್ಕೆ ಕರೆಸಲು ಅವರ ಹಿರಿಯರು, ಪ್ರಧಾನರು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಬಂದು ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಂಡ್ರು. ಲಿಸನ್ ಟು ಮೀ. ಆದಿಕಾಂಡ ಪುಸ್ತಕ 18:19 ನೋಡಿ. 18:19. ಲೆಟ್ ಮೀ. ಅವನು ತನ್ನ ಪೌತ್ರರಿಗೆ ನೀವು ನ್ಯಾಯ ನೀತಿಗಳು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಇಲ್ಲಿದೆ ಪಾಯಿಂಟ್. ಲಿಸನ್ ಟು ಮೀ. ತಲೆಮಾರುಗಳು ದೇವರ ನ್ಯಾಯ ನೀತಿ ನಡೆಸ್ಕೊಂಡು ಯೆಹೋವನ ಮಾರ್ಗವನ್ನು ಅನುಸರಿಸಬೇಕು ಎಂದು ಬೋಧಿಸುವುದರ ಜೊತೆಗೆ
ಅವನ ವಾಗ್ದಾನ ನೆರವೇರೋದಕ್ಕೆ ಬೇಕಾದ ಕೀ ಕೊಡ್ತಾ ಇದ್ದಾರೆ. ಆಮೇಲೆ ಈಗ 400 ವರ್ಷಗಳ ನಂತರ ಯೋಶುವನು ತಾನು ಪಟ್ಟಣಗಳನ್ನೆಲ್ಲ ಸ್ವಾಧೀನ ಮಾಡಿಕೊಂಡ್ರು. 31 ಅರಸರುಗಳ ಸಂಗಡ ಅವನು ಯುದ್ಧ ಮಾಡದೆ ಯಾವುದನ್ನು ಸ್ವಾಧೀನ ಮಾಡಿಕೊಳ್ಳಲಿಲ್ಲ. ಎಲ್ಲವನ್ನ ಯುದ್ಧ ಮಾಡಿ ಸ್ವಾಧೀನ ಮಾಡಿಕೊಂಡ. ಇವರಿಗೀಗ ಸುಖದ ಸುಪ್ಪತ್ತಿಗೆ ಮೆರೆಯುವಾಗ ಈ ಜನ ಏನ್ ಮಾಡಿದ್ರು ಗೊತ್ತಾ? ಅನ್ಯ ದೇವರುಗಳನ್ನ ಆರಾಧಿಸುವುದರಲ್ಲೂ, ಅನ್ಯ ಜನಾಂಗದ ಹೆಣ್ಣುಗಳನ್ನ ಮದುವೆ ಮಾಡಿಕೊಡೋದ್ರಲ್ಲೂ, ಎಲ್ಲ ರೀತಿಯ ಸಂಪತ್ತು ಸೌಕರ್ಯ ಸುಖ ಸಿಕ್ಕದಾಗ ಇವರು ನೇರವಾಗಿ ದೇವರ ಮಾರ್ಗಕ್ಕೆ ವಿರುದ್ಧವಾಗಿ ನಡೆದರು. ಆಮೇನ್. ಆದ್ರೆ ಯೋಶುವನು 24ನೇ ಅಧ್ಯಾಯ 15ನೇ ವಾಕ್ಯ ಕೇಳ್ತು ನೋಡ್ರಿ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದೇ ಇದ್ರೆ ಯಾರನ್ನು ಸೇವಿಸ್ಬೇಕೆಂದಿರಿ? ಇವತ್ತೇ ಹಾರಿಸ್ಕೊಳ್ರಿ. ನಿಮ್ಮ ಪೂರ್ವಿಕರು ಯುಪ್ರಟಿಸ್ ನದಿ ಆಚೆಯಲ್ಲಿ ಸೇವಿಸ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರ್ಯರ ದೇವತೆಗಳು. ಹೇಳ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. 400 ವರ್ಷಗಳ ನಂತರ ಈ ಡಿಕ್ಲರೇಷನ್ ಮಾಡಿದ ಸ್ಥಳ ಶೆಕೆಮ್ ಆಗಿತ್ತು. ಅಬ್ರಾಮನ ಕಾಲದಲ್ಲಿ ದೇವರು ಹೇಳಿದನು, ಅಬ್ರಾಮನ ಹಾಕಿದಂತ ಅಡಿಪಾಯ ಯಜ್ಞವೇದಿ ಕಟ್ಟಿ ದೇವರನ್ನ ಆರಾಧಿಸಿದನು. 400 ವರ್ಷಗಳ ನಂತರವು ಈಗ ಯೋಶುವನು ಹೇಳ್ತಾನೆ, ಯಾರು ಹೇಗ್ ಬೇಕಾದ್ರೂ ಹೋಗ್ರಿ, ನಾನು ನನ್ನ ಮನೆಯವರು. ಅಂದ್ರೆ ಇದರ ಒಳಗಡೆ ಇರುವ ದೇವ ಜನರು ಹೇಳಲಿ, ಹಲ್ಲೆಲೂಯ, ದೇವ ಜನರು ಹೇಳಲಿ, ಯಾರು ಹೇಗ್ ಬೇಕಾದ್ರೂ ಹೋಗ್ರಿ, ಆದ್ರೆ ನನ್ನ ತಲೆಮಾರಿಗೆ ನಾನು ಅಡಿಪಾಯ ಆಗ್ತಾ ಇದ್ದಾನೆ. ಮುಂದಿನ ತಲೆಮಾರಿಗೆ ಅಡಿಪಾಯ ಹಾಕೋರು ಯಾರಾದ್ರೂ ಇದರ ಒಳಗಡೆ ಇರೋದಾದ್ರೆ ಶಬ್ದ ತೆಗೆದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? 2000 ವರ್ಷಗಳ ನಂತರ ಯೇಸು ಸ್ವಾಮಿಯು ತಾನು ಸಮರಿಯ ಸ್ತ್ರೀಯ ಸಂಗಡ ಸಂಭಾಷಣೆ ಮಾಡ್ತಾ ಇದ್ದಾನೆ. ಇದೆಲ್ಲ ಆದ್ಮೇಲೆ ಯೇಸು ಸ್ವಾಮಿ ಒಂದು ಡಿಕ್ಲರೇಷನ್ ಹೇಳ್ತಾ ಇದ್ದಾನೆ. ಯೋಹನನ ಸುವಾರ್ತೆ 4:24 ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆತನನ್ನ ಆರಾಧಿಸುವವರು, ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸಬೇಕು. ಈ ಡಿಕ್ಲರೇಷನ್ ಮಾಡಿದ ಜಾಗ ಯಾವುದು ಗೊತ್ತಾ? ಶೆಕೆಮ್. ತಾತ ಆರಾಧನೆಯಲ್ಲಿ ಪ್ರಕಟಿಸಿದ, ತಾತ ಯಜ್ಞವೇದಿ ಕಟ್ಟದ, ಆರಾಧನೆ ಮಾಡ್ದ. ಆಮೇಲೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀನು ಇಲ್ಲಿ ತೂಕಡಿಸಿ ಆಕಳಿಸಿ ಸ್ತೋತ್ರ, ಹೊರಗಡೆ ಹೋಗಿ ಮುಕ್ಕಳಿಸಿ ನೀನ್ ಮನೆಗೆ ಹೋಗ್ಬೋದು, ಸ್ತೋತ್ರ. ಆದ್ರೆ ಇವತ್ತು ಪ್ರತಿಯೊಂದು ಆರಾಧನೆ ನೀನು ಕೂಡು ಬರುವ ಸ್ಥಳ
ಯಾರು ಬಂದ್ರೋ ಯಾರು ಬರಲಿಲ್ವೋ, ಯಾರು ಬರ್ತಾರೋ ಯಾರು ಬರೋದಿಲ್ವೋ, ನಾನು ನನ್ನ ಮನೆಯವರು. ಮೆಜಾರಿಟಿ ಗುಂಪು ಹೆಂಗ್ ಗೊತ್ತಾ? ಮೆಜಾರಿಟಿ ಗುಂಪು ಹೆಂಗ್ ಗೊತ್ತಾ? ಹೇಳ್ತೀನಿ ಕೇಳ್ರಿ. ನೀವು ಬಂದ್ರೆ ಅವರು ಬರ್ತಾರೆ, ಅವ್ರು ಬಂದ್ರೆ ಅವರು ಬರ್ತಾರೆ, ಅವ್ರು ಬಂದ್ರೆ ಅವರು ಬರ್ತಾರೆ, ಅವ್ರು ಬಂದ್ರೆ ಅವರು ಬರ್ತಾರೆ. ಇವ್ರು ಬರಲಿಲ್ಲ ಆದರೆ ಇವರು ಬರಲ್ಲ, ಇವ್ರು ಬರಲಿಲ್ಲ ಆದರೆ ಇವರು ಬರಲ್ಲ, ಇವ್ರು ಬರಲಿಲ್ಲ ಆದರೆ ಇವರು ಬರಲ್ಲ, ಇವರು ಬರಲ್ಲ, ಇವರು ಬರಲ್ಲ. ಮುಂಚೆ ಎಲ್ಲರೂ ಬರ್ತಾ ಇದ್ರು, ಎಲ್ಲದಕ್ಕೂ ಬರ್ತಾ ಇದ್ರು. ದೈವ ಭಯ ಇತ್ತು, ಭಕ್ತಿ ಇತ್ತು, ವೈರಾಗ್ಯ ಇತ್ತು, ಭವಿಷ್ಯದ ಕುರಿತಾದ ಚಿಂತೆ ಇತ್ತು, ವಾಗ್ದಾನ ನೆರವೇರಬೇಕನ್ನೋ ಅನಿಸಿಕೆ ಇತ್ತು. ಆದ್ರೆ ಈಗ ಎಲ್ಲ ಸರಿ ಆಯ್ತು. ಆಗ ನಡ್ಕೊಂಡ್ ಬರ್ತಾ ಇದ್ವಿ, ಈಗ ಕಾರಲ್ಲಿ ಬರ್ತೀವಿ. ದೇವರೇ ಸೋತ್ರಪ್ಪ, ಕಾರ್ ಕೊಟ್ಟಿ, ಆದರೂ ಪೆಟ್ರೋಲ್ ಕೊಡೋಕ್ಕೆ ದುಡ್ಡು ಕೊಡಲಿಲ್ಲ, ಅದಕ್ಕೆ ನಾನು ಹೋಗಲ್ಲ. ಕಾರ್ ಕೊಡೋ ದೇವರಿಗೆ ಪೆಟ್ರೋಲ್ ಕೊಡೋಕ್ಕೆ ಗತಿ ಇಲ್ವಾ? ಏನು ಇಲ್ಲದೆ ಇದ್ದಾಗ ನಿನಗಿದ್ದಂತ ಆತುರ, ಆಕಾಂಕ್ಷೆ, ದೇವರ ಸಮ್ಮುಖದಲ್ಲಿರುವ ದಾಹ, ವಚನದ ಪರಿಜ್ಞಾನ ಇನ್ನೂ ಕೇಳಬೇಕು, ಇನ್ನು ಕೇಳಬೇಕು. ಎಷ್ಟು ಪ್ರಸಂಗ ಕೇಳಿದ್ರು ಇನ್ನು ಕೇಳಬೇಕು, ಇನ್ನು ಅರ್ಥ ಮಾಡ್ಬೇಕು. ಎಷ್ಟು ಈಗ ಎಲ್ಲ ತಿಂದು ತೃಪ್ತರಾಗಿ ಸೋತ್ರ ಟೈಮ್ ಇಲ್ಲ. ಮುಂಚೆ ಅಮ್ಮ ತಾಯಿ ಅನ್ಬೇಕಾಯಿತು, ಇವಾಗ 10 ಜನಕ್ಕೆ ಕೊಡಂಗೆ ದೇವ್ರು ಕೊಟ್ಟಿದ್ದಾನೆ. ಆದ್ರಿಂದ ಪಾಸ್ಟ್ರು ಬಡ್ಕೊಳ್ತಾ ಇರಲಿ, ನಮಗೇನಂತೆ ಬರೆದಿಟ್ಕೊಳ್ರಿ. ಯೋಶ್ವ ಹೇಳ್ತಾನೆ, ಎಸ್, ನೀವು ಯಾರನ್ನ ಸೇವಿಸ್ಬೇಕು? ಹಣನ, ವಸ್ತುನ, ವಾಹನ, ಮನೇನ, ಮಕ್ಕಳನ್ನ, ಮಿನಿಸ್ಟ್ರಿನ, ಯಾವುದನ್ನ ಹೆಚ್ಚಾಗಿ ಪ್ರೀತಿಸ್ತೀರಾ? ನಿಮ್ಮಿಷ್ಟಕ್ಕೆ ನೀವು ಜೀವಿಸರಿ. ಆದರೆ ನನಗೊಂದು ಕಮಿಟ್ಮೆಂಟ್ ಇದೆ. ಪಾಸ್ಟರ್ ಆಗಿ ನಾನು ಡಿಕ್ಲೇರ್ ಮಾಡ್ತೇನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ನನ್ನ ಜೊತೆ ಡಿಕ್ಲೇರ್ ಮಾಡುವವರು ಶಬ್ದ ತೆಗೆದು ಸೈತಾನನು ಕೇಳುವ ಹಾಗೆ ಹೇಳ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ಏ ಕಮ್ ಆನ್ somebody, ಬೇಕಾಬಿಟ್ಟಿಯಲ್ಲ, ಬೇಕಾಬಿಟ್ಟಿಯಲ್ಲ, ತ್ಯಾಗ ಮಾಡಿ ಕಷ್ಟ ಸಹಿಸ್ಕೊಂಡ್ರು, ನಿಂದೆ ಸಹಿಸ್ಕೊಂಡ್ರು, ಸ್ಥಾನ ಇಲ್ಲದಿದ್ರು, ಪದವಿ ಇಲ್ಲದಿದ್ರು, ಹೆಸರು ಇಲ್ಲದಿದ್ರು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. We church, first women of the church, first man of the church. ನಾವು ನಿಮಗಾಗಿ ಹೇಳ್ತಾ ಇದ್ದೀವಿ, we declare, ನಾವು ಸೇವಿಸ್ತೀವಿ, ನಾವು ನಿಮಗೆ ಮಾದರಿಯಾಗಿ. ಆಮೇಲೆ ಅಲ್ಪ ಹಣ ಬಂತು, ಸ್ಥಾನ ಬಂತು. ಒಂದೊಂದು ಸಂಡೇ ಮೆಸೇಜ್ ಆದಮೇಲೆ ನೀವೆಲ್ಲ ಭಾಳ ಸಂತೋಷವಾಗಿ ಹೋಗ್ತೀರಾ. ನನಗೆ ಎಷ್ಟೊಂದು ಕರೆ ಬರುತ್ತೆ ಗೊತ್ತಾ, ಪಾಸ್ಟ್ರೇ ಇವತ್ತಿನ ಮೆಸೇಜ್ ಸೂಪರ್ ಆಗಿತ್ತು ಪಾಸ್ಟ್ರೇ ಅಂತ, ಭಾಳ ಸಂತೋಷ ಆಯಿತು ಪಾಸ್ಟ್ರೇ ಅಂತ. ಆದರೆ ನೀವೆಲ್ಲ ಹೊಗಳ್ತೀರಾ ಅಂತ ನನಗೆ ಗೊತ್ತು. ಆದರೆ ನನ್ನ ಹೆಂಡತಿ ಕರೆಕ್ಟಾಗಿ ಹೇಳ್ತಾಳೆ, ಅಚ್ಚಾ ಇನ್ನೊಂದು ಸ್ವಲ್ಪ ಪ್ರಾರ್ಥನೆ ಬೇಕಾಗಿತ್ತು. ಎಸ್, ಐ ಅಪ್ರಿಷಿಯೇಟ್ ಹರ್. ಅವಳು ಹೇಳ್ತಾಳೆ,
ಯು ನೀಡ್ ಸಮ್ ಮೋರ್ ಟೈಮ್ ಟು ಪ್ರೇ. ಉಪವಾಸದಿಂದ ಬಂದ ಜನರಿಗೆ ಟೀಚಿಂಗ್ ಅಲ್ಲ ಬೇಕಾಗಿದ್ದು, ಒಂದು ಪ್ರೀಚಿಂಗ್ ಬೇಕಾಗಿತ್ತು ಅಂದ್ಲು. ಕಳೆದ ವಾರ ನನಗೆ ಹೇಳಿದ್ಲು, ಪ್ರವಾದನೆ ಶಬ್ದ ಡಿಕ್ಲೇರ್ ಮಾಡಕ್ಕಾಗಲಿಲ್ಲ ನನಗೆ. ಜಫನ್ಯನ ಪುಸ್ತಕದಿಂದ ಡಿಕ್ಲೇರ್ ಮಾಡಕ್ಕಾಗಲಿಲ್ಲ ಬಿಕಾಸ್ ಆಫ್ ದ ಟೈಮ್. ನನ್ನ ಬುದ್ಧಿಯಲ್ಲಿ ಏನ್ ಗೊತ್ತಾ ಬಂತು, ನನ್ನ ಜನಕ್ಕೆ ಜಫನ್ಯನ ಕಾಲಘಟ್ಟ ಹಿನ್ನೆಲೆ ಇದು ಗೊತ್ತಿಲ್ಲ. ಆದ್ರೆ ಪ್ರವಾದನೆ ಶಬ್ದ ಹೇಳಿದ್ರೆ ಇವ್ರು ಹೆಂಗ ಅರ್ಥ ಮಾಡ್ಕೋತಾರೆ ಅಂತ ಭಾವನೆ. ಅವಳು ನನ್ನ ಕಣ್ಣು ತೆರೆಸಿದ್ಲು. ಅವಳು ನನಗೊಂದು ಮಾತು ಹೇಳಿದ್ಲು, ಅಲ್ಲಿ ಪಾಯಿಂಟು ಹಿನ್ನೆಲೆ ಎಲ್ಲ ಬೇಕಾಗಿದ್ದು 21 ದಿವಸ ಉಪವಾಸದ ನಂತರ ರಿಲೀಸ್ ಮಾಡಬೇಕಾಗಿತ್ತು ಅಂದ್ಲು. ಆಗ ನಾನು ಅವಳಿಗೇನು ಹೇಳಲಿಲ್ಲ. ಬಟ್ ಐ ಅಪ್ರಿಷಿಯೇಟ್. Yesterday night I was sitting and praying. Thank you. ನಿನ್ನೆ ರಾತ್ರಿ ಕುಂತು ಪ್ರಾರ್ಥನೆ ಮಾಡ್ತಿದ್ದೆ. I said, Lord, ನನ್ನ ಹೆಂಡತಿನೂ ಎದ್ದು ನಿಂತು ಸ್ತೋತ್ರ ಹೇಳಬೇಕು ಅಂತ ಪ್ರವಾದನೆ ಶಬ್ದ ನನಗೆ ಕೊಡು. ತಪ್ಪಾಗಲ್ಲ, ಅದನ್ನ ನಾನೊಂದು ಚಾಲೆಂಜ್ ಆಗಿ ತಗೊಂಡೆ. ಹೌದು, ಆಮೇಲೆ ನೀವು ಕಾಣುವ ರೀತಿ ಅಲ್ಲ ಅವಳು ನನ್ನನ್ನು ಕಾಣೋದು. ಆಮೇಲೆ ನಾಳೆ ನಾನು ಸತ್ರೆ ನೀವು ಒಂದು ಶೋಕ ದಿನ ಅಂತ ಒಂದು 30 ದಿನನೋ 1 ವರ್ಷನೋ ನೀವು ನೋಡಿ, ಅಯ್ಯೋ ಆ ಪಾಸ್ಟ್ರಿ ಚೆನ್ನಾಗಿ ಪ್ರಸಂಗ ಮಾಡ್ತಿದ್ರು, ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಮರ್ತೋಗ್ಬಿಡ್ತೀರ. ಆಮೇಲೆ ಅಂದರೆ ಆಯುಷ್ಕಾಲ ಪೂರ್ತಿ ಅವಳು ನನ್ನನ್ನು ಮರೆಯಲ್ಲ. ಆಮೇಲೆ ಅವಳು ನನ್ನ ಹೆಂಡತಿ ಆಗಿರೋದ್ರಿಂದ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇವತ್ತು ನೀವು ಹಾಕುವ ಅಡಿಪಾಯ ಮುಂದಿನ ತಲೆಮಾರಿಗೊಳ್ಳೋದು. ಹಣ ಬರುತ್ತೆ ಹೋಗುತ್ತೆ, ಸ್ಥಾನ ಬರುತ್ತೆ ಹೋಗುತ್ತೆ, ಹೆಸರು ಬರುತ್ತೆ ಹೋಗುತ್ತೆ. ಇವತ್ತು ಹೊಗಳುವವರು ನಾಳೆ ತೆಗಳ್ತಾರೆ, ಇವತ್ತು ತೆಗಳುವವರು ನಾಳೆ ಹೊಗಳ್ತಾರೆ. ಅಲ್ಲೆಲಿಯ ಇದು ಯಾವುದಕ್ಕೂ ಒತ್ತು ಕೊಡದಂತೆ ನೀನು ಒತ್ತು ಕೊಡಬೇಕಾದದ್ದು ಎಲ್ಲಿ ಗೊತ್ತಾ? ನಿನ್ನ ದೇವರಾದ ಯೆಹೋವನಿಗೋಸ್ಕರವಾಗಿ, ನಿನ್ನ ಮುಂದಿನ ತಲೆಮಾರಿಗೋಸ್ಕರವಾಗಿ, ನಿನ್ನ ಜನಿಸಿದ ತಲೆಮಾರು ಮಾತ್ರವಲ್ಲ, ಜನಿಸಲಿಕ್ಕಿರುವ ತಲೆಮಾರಿಗೋಸ್ಕರವಾಗಿ ಉತ್ತಮವಾದ ಯಜ್ಞವೇದಿಯನ್ನ ಕಟ್ಟು ಅಲ್ಲ ಆರಾಧನೆ ಮಾಡೋ. ನಿನಗೆ ಗೊತ್ತಿಲ್ಲದೆ ಏನು ನಿರೀಕ್ಷಿಸದೆ ಆರಾಧನೆ ಮಾಡೋ. ನಿನ್ನ ದೇವರು ಯಾರಿಗೂ ಸಾಲಗಾರನಲ್ಲ. ನಿನ್ನ ದೇವರು ಯಾರಿಗೂ ಸಾಲಗಾರನಲ್ಲ. ಆಮೇ ಒಂದು ಕಾಲದಲ್ಲಿ ಮಳೆ ನೋಡಲಿಲ್ಲ, ವಾತಾವರಣ ನೋಡಲಿಲ್ಲ, ಬೈಕ್ ತಗೊಂಡೆ, ಕೆಲಸಗಳ ಮಧ್ಯದಲ್ಲಿ ಸುವಾರ್ತೆ ಸಾರದೆ, ಆಫೀಸ್ಗಳಲ್ಲಿ ಟ್ರಾಕ್ಟ್ಗಳನ್ನು ಕೊಟ್ಟೆ, ಸತ್ಯವೇದ ಗ್ರಂಥದ ನ್ಯೂ ಟೆಸ್ಟ್ಮೆಂಟ್ಸ್ಗಳನ್ನು ಕೊಟ್ಟೆ, ಸಿಕ್ಕದವ್ರಿಗೆಲ್ಲ ಸುವಾರ್ತೆ ಹೇಳಿದೆ, ಅನೇಕರ ಬಳಿಯಲ್ಲಿ ಯೇಸುವಿನ ಕುರಿತು ಮಾತನಾಡಿದೆ. ಇದು ಯಾವುದು ನಾನು ಏನು ನಿರೀಕ್ಷಿಸ್ಕೊಂಡು ಮಾಡಲಿಲ್ಲ. ಕೆಲಸ ಮಾಡಿ ಮತ್ತೆ ಬಂದು ಮತ್ತೆ ಬೈಕ್ ತಗೊಂಡು ಸೇವೆಗೆ ಹೋಗ್ತಿದ್ದೆ. 7 ದಿವಸನೂ ಪ್ರಸಂಗ ಮಾಡ್ತಿದ್ದೆ. ಹಗಲು ಹೊತ್ತಿನಲ್ಲಿ ಉಪವಾಸ ಪ್ರಾರ್ಥನೆ ನಡೆಯುವಾಗ ಸ್ವಲ್ಪ ಬಿಡು ಸಿಕ್ಕಿದ್ರೆ ಓಡ್ ಬಂದು ಕುತ್ಕೋತಾ ಇದ್ದೆ. ದೇವರ ಪಾದದಲ್ಲಿ ಹಾಳ್ತಾ ಇದ್ದೆ. ನಾನು ಆರಾಧನೆ ಮಾಡ್ತಿದ್ದೆ. ನನಗೆ ಗೊತ್ತು ನಾನಿವತ್ತು ಆಗ್ತಾ ಇರೋ ಅಡಿಪಾಯ ನನ್ನ ತಲೆಮಾರುಗಳು ನನ್ನ ದೇವರನ್ನ ಆರಾಧಿಸ್ತಾರೆ. ಈಗ ಇಲ್ಲಿ ತಾಯಿಂದಿರ್ತಾರೆ, ಇವರು ಸ್ಥಾನ ನೋಡಲಿಲ್ಲ, ಇವರು ಯಾರು ಪದವಿ ನೋಡಲಿಲ್ಲ, ಇವರು ಹಣಕ್ಕಾಗಿ ಸೇವೆ ಮಾಡಲಿಲ್ಲ. ಕಣ್ಣು ನೀರಿನಿಂದ 3 ಹೊತ್ತು ದೇವರನ್ನ ಸೇವಿಸಿದ್ರ ಫಲ ಅವರ ತಲೆಮಾರು. ನಾನು ನನ್ನ ತಲೆಮಾರು ಮುಂದಿನದು, ಅವರ ತಲೆಮಾರು ಯೆಹೋವನನ್ನ ಸೇವಿಸ್ತಾರೆ. 400 ವರ್ಷಗಳ ನಂತರ ಯೋಶುವ ಹೇಳ್ತಾನೆ, ನಾನು ನನ್ನ ತಲೆಮಾರು ದೇವರನ್ನ ಸೇವಿಸ್ತೀವಿ, ನಾನು ನನ್ನ ಮನೆಯವರು ದೇವರನ್ನ ಸೇವಿಸ್ತೀವಿ. ಇವತ್ತು ಎಷ್ಟು ಜನ, ಅಲೋ
ಗಂಡ ಬಂದರೆ ಹೆಂಡತಿ ಬರಲ್ಲ, ಹೆಂಡತಿ ಬಂದರೆ ಮಕ್ಕಳು ಬರಲ್ಲ, ಮಕ್ಕಳು ಇಲ್ಲ ಅವರಿಗೆ ಸ್ಪೆಷಲ್ ಕ್ಲಾಸ್ ಇದೆ, ಮಣ್ಣಾಂಗಟ್ಟಿ ಕ್ಲಾಸು, ಅದಕ್ಕೆ ನಿನ್ನ ಮಗ ಫೇಲ್ ಆಗೋದು. ಮೊದಲು ದೇವರು ಆರಾಧನೆ ಮಾಡಲಿ. ಅದೇನೋ ಪಾಸ್ಟ್ರ್ ಹೇಳ್ಬೋದು, ನಮ್ಮ ಮಕ್ಕಳು ಮಾರ್ಕ್ ಕಡಿಮೆ ತಗೊಂಬಂದ್ರೆ ಡೊನೇಷನ್ ನಾವು ತಾನೆ. ನೀನು ಕಟ್ಟು, ನೀನು ಕೊಡು. ಟ್ಯೂಷನ್ಗೂ ದುಡ್ಡು ಕಟ್ಟಿರ್ತೀಯ, ಡೊನೇಷನ್ಗೂ ದುಡ್ಡು ಕಟ್ಟಿರ್ತೀಯ. ಆರಾಧನೆ ಮಾಡಿದಂಥವ್ರ ಮಕ್ಕಳನ್ನು ನೋಡ್ರಿ, ಅವರಿಗೆ ಮೆರಿಟಲ್ಲಿ ಸೀಟ್ ಸಿಕ್ಕಿರುತ್ತೆ. ದೇವ್ರು ಯಾರಿಗೂ ಸಾಲಗಾರನಲ್ಲ. ಇದ್ದೀರಾ ನೀವು ನನ್ನ ಜೊತೆ? ಅರ್ಥ ಆಗ್ತಾ ಇದೆಯಾ? ಹಲೋ, ಪಕ್ಕದಲ್ಲಿರೋರಿಗೆ ಕೇಳ್ರಿ, ಎಷ್ಟು ಹಳೆ ವಿಶ್ವಾಸಿ ನೀವು? ಮಕ್ಕಳಿದಾರಾ? ಹೆಂಡತಿ ಇದ್ದಾರಾ? ಗಂಡ ಇದ್ದಾನ ಆರಾಧನೆಗೆ? ಕುಟುಂಬವಾಗಿ ಬಂದು ದೇವ್ರನ್ನ ಆರಾಧನೆ ಮಾಡ್ತೀರಾ? ನೀನು ಮೊದಲನೇ ಸರ್ವಿಸ್ಗೆ ಹೋಗು, ನಾನು 3ನೇ ಸರ್ವಿಸ್ಗೆ ಬರ್ತೀನಿ. ಇಲ್ರಿ, ಇವತ್ತು ನಾನು 2ನೇ ಸರ್ವಿಸ್ಗೆ ಹೋಗ್ತೀನಿ. ಹಾಗಾದ್ರೆ ನಾನು 3ನೇ ಸಂಜೆ ಸರ್ವಿಸ್ಗೆ ಹೋಗ್ತೀನಿ. ಯಾಕೆ? ಇಬ್ರು ಒಟ್ಟಿಗೆ ಆರಾಧನೆ ಮಾಡೋಕ್ಕಾಗಲ್ವಾ? ಇವತ್ತು ಫೌಂಡೇಶನ್ ಹಾಕ್ಬಿಟ್ಟು ಹೋಗ್ಬೇಕು. ಪೂರ್ವ ಪಿತೃಗಳು ಹಾಕಿರುವಂಥ ಮೇರೆಯನ್ನ ಒತ್ತಬೇಡ. ಅದರ ಅರ್ಥ ಏನು ಗೊತ್ತಾ? ಇವತ್ತು ನೀನು ಹಾಕೋಗು, ಶತ್ರು ಯಾವಾಗ ಬಂದ್ರು ಇಲ್ಲೊಂದು ಫೌಂಡೇಶನ್ ಹಾಕಿದ್ದಾರೆ, ಈ ಬೌಂಡ್ರಿ ಒಳಗಡೆ ನನಗೆ ಪ್ರವೇಶ ಇಲ್ಲ. ಅಲ್ಲೊಂದು ಬೋರ್ಡ್ ಕಾಣುತ್ತೆ, ಅತಿಕ್ರಮ ಪ್ರವೇಶ ಶಿಕ್ಷೆಗೆ ಅರ್ಹರೇ ಆಗುತ್ತಾರೆ. ಆಮೇಲೆ ಅತಿಕ್ರಮ ಪ್ರವೇಶ, ಅತಿಕ್ರಮವಾಗಿ ಯಾರಾದರೂ ಪ್ರವೇಶ ಮಾಡಿದ್ರೆ ಶಿಕ್ಷೆಗೆ ಅರ್ಹರಾಗ್ತೀರಾ. ಯಾಕೆ ಗೊತ್ತಾ? ಅಪ್ಪ ತಾತ ಬೌಂಡ್ರಿ ಹಾಕಿರೋ ಜಾಗ ಅದು. ನಿನ್ನ ಮೊಮ್ಮಕ್ಕಳಿಗೆ ಗೊತ್ತಾಗಲ್ಲ, ಇವತ್ತು ನೀನು ಹಾಕೋ. ಹಲ್ಲೆಲೂಯಾ. ನಿನ್ನ ಮಕ್ಕಳಿಗೆ ಹೇಳ್ಕೊಡು, ಮಕ್ಕಳ ಸೇವೆ ಮಾಡಿ, ನಮ್ಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ಹೆಸರು ಬೇಡ, ಸೇವೆ ಮಾಡ್ತಾ ಇರು, ಇದೆಲ್ಲ ನಿನ್ನ ಹಿಂಬಾಲಿಸುತ್ತೆ. ಎರಡು 2000 ವರ್ಷಗಳ ನಂತರ ಯೇಸು ಸ್ವಾಮಿ ಎದ್ದು ನಿಂತ್ಕೊಳ್ತಾ ಇದ್ದಾರೆ. ದೇವರ ಆತ್ಮಸ್ವರೂಪನು, ಆತ್ಮಸ್ವರೂಪನಾದ ದೇವರನ್ನ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂದು ಘೋಷಣೆ ಮಾಡಿದ್ದು ಅದೇ ಶೆಖೇಮ್, ಅದೇ ಜಾಗದಲ್ಲಿ 2000 ವರ್ಷಗಳ ಹಿಂದೆ ತಾತ ಹಾಕಿದ ಆ ಅಡಿಪಾಯ. ಆಮೇನ್, ಆಮೇನ್. ನಮ್ಮಲ್ಲಿ ಒಂದು ಚಿಂತೆ ಇದೆ, ಎಕ್ಸ್ಪೆಷಲಿ ಕರ್ನಾಟಕದಲ್ಲಿ ಕೆಲವರಲ್ಲಿ ಒಂದು ಚಿಂತೆ ಇದೆ. ಮಕ್ಕಳಿಗೆಲ್ಲ ಏನ್ ಮಾಡಿ ಏನ್ ಪ್ರಯೋಜನ? ಸ್ತೋತ್ರ, ಕೇರೆ ಮಾಡಲ್ಲ. ಮಕ್ಕಳಿಗೆ ಇವರಪ್ಪ ಅಪ್ಪನ ನಮ್ಮನ್ನು ಕೇರೆ ಮಾಡ್ತಾ ಇಲ್ಲ ಅಂತ. ಕ್ಯಾನ್ ಐ ಟೆಲ್ ಯು, ಶತ್ರು ನಿನ್ನ ಕಣ್ಣನ್ನ ಕುರುಡು ಮಾಡಿದ್ದಾನೆ. ನಿನ್ನ ಮಕ್ಕಳಿಗೆ ಅಡಿಪಾಯ ಹಾಕೋ, ತಲೆಮಾರಿಗೆ ಅಡಿಪಾಯ ಹಾಕೋ. 2000 ವರ್ಷಗಳ ನಂತರ ಯೇಸು ಸ್ವಾಮಿ ಎದ್ದು ನಿಂತು ಹೇಳಿದಂಥ ಜಾಗ ಅದು. ತಾತ ಆರಾಧನೆ ಮಾಡಿದ ಅದೇ ಆರಾಧನೆ ಕುರಿತು ಮಾತಾಡ್ತಾ ಇದ್ದಾನೆ. ದ ಓಪನ್ ಏರ್, ಪಬ್ಲಿಕ್ ಆಗಿ ಪ್ರಸಂಗ ಆರಂಭಿಸಿದ್ದು ಯೇಸು ಸ್ವಾಮಿ ಆರಂಭಿಸಿದ್ದು ಶೆಕೆಮ್ನಲ್ಲಿ, ಅಲ್ಲೇ ಆರಂಭಿಸಿದ್ದು. ಇನ್ನು ಯೋಹನನ ಸುವಾರ್ತೆ 7ನೇ ಅಧ್ಯಾಯಕ್ಕೆ ಬರುವಾಗ ತಾನು ಎದ್ದು ನಿಂತು ಕೂಗಿ ಹೇಳಿದನು, ನೀರಾಡಿಕೆ ಆಗುವವರೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಂಬುವವನ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರವು ಹೇಳುವ ಪ್ರಕಾರ ಜೀವಕರವಾದ ಹೊಳೆಗಳು ಹರಿಯುತ್ತದೆ ಎಂಬುದು ಪರಿಶುದ್ಧಾತ್ಮನ ಕುರಿತು ಮಾತನಾಡಿದ್ದು ಅದೇ ಸ್ಥಳದಲ್ಲಿ. ಆಮೇಲೆ ಒಂದು
ತಾತ ಏನು ಕೇಳದೆ ವಾಗ್ದಾನ ಹಿಡ್ಕೊಂಡರು. ಅವನ ಮಕ್ಕಳು ಆಶೀರ್ವದಿಸಲ್ಪಟ್ರು. ಈಸಾಕನು, ಯಾಕೋಬನು, ಯೋಸೇಫನು. ನಿನ್ ಗೊತ್ತಾ, ಯೋಸೇಫನ ಸಮಾಧಿ, ಅವನ ಅವಶೇಷಗಳನ್ನ ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಲಿಲ್ಲ. ಅವನನ್ನ ಶೆಖೇಮಿನಲ್ಲಿ, ಕಾರಣ ತಾತನ ಮೇಲೆ ದೇವರು ಮಾಡಿರೋ ವಾಗ್ದಾನ ಬಿದ್ದಿದೆ. ಅವನ ಸಂತಾನ ಅನ್ಯ ದೇಶದಲ್ಲಿ ಸಮಾಧಿ ಆಗಲ್ಲ. ತಾತ ಆರಾಧನೆ ಮಾಡಿದ ಅದೇ ಸ್ಥಳದಲ್ಲೇ ಅವನಿಗೆ ಸಮಾಧಿಯನ್ನು ಕಟ್ಟಿದ್ರು. ಯೋಶುವನ ಪುಸ್ತಕದ ಕಡೆ ಅಧ್ಯಾಯಗಳ ಓದ್ ನೋಡ್ರಿ, 24ನೇ ಅಧ್ಯಾಯದಲ್ಲಿ ನೋಡ್ರಿ. ಯೋಶುವನ ಸಮಾಧಿ ಶೆಖೇಮಿನಲ್ಲಿ ಆಯಿತು. ಆಮೇಲೆ ಎಲ್ಲ ಆರಂಭ ಆಗಿದ್ದು ಒಂದು ವಾಗ್ದಾನ ಕೇಳದಪ್ಪ, ಒಂದು ಪೂರ್ವ ಪಿತೃ ಅವನ ಮುಂದಿನ ತಲೆಮಾರಿಗೆ ಒಂದು ಬೌಂಡ್ರಿ ಹಾಕ್ಬಿಟ್ಟು ಹೋದ. He never thought ಈ ಸಭೆಗೊಂದು ಚಾರಿತ್ರ ಇದೆ. ಈ ಸಭೆ ನೆನ್ನೆ ಸುರಿದ ಮಳೆಗೆ ಚಿಗುರು ಹೊಡೆದಿದ್ದಲ್ಲ. ಏನು ಇಲ್ಲದೆ ಇರುವಾಗಲೂ ಎಲ್ಲ ಉಳ್ಳದ ಹಾಗೆ, ಉಳ್ಳವರ ಹಾಗೆ ಡಿಕ್ಲೇರ್ ಮಾಡ್ತಾ ಇದ್ವಿ. ಸೇಮ್ ವೇ ವಿ ವಿಲ್ ಬಿ ಕಂಟಿನ್ಯೂ. ಆಮೇಲೆ ಎಲ್ಲ ಚೆನ್ನಾಗಿದ್ದಾಗ ನಿನ್ ಜೊತೆ 100 ಜನ ನಿಂತ್ಕೋತಾರೆ. ಸ್ವಲ್ಪ ಏರ್ಪೇರಾದ್ರೆ ಪ್ರಶ್ನೆ ಮಾಡ್ತಾರೆ, ಮಾತಾಡ್ತಾರೆ, ಕಲ್ಲೊಡಿಯೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಕಲ್ಲೊಡಿತಾರೆ. ಸರಿಯಾದ ಯಜ್ಞ ವೇದಿ ಕಟ್ರಿ. ಅನ್ಯ ಯಜ್ಞವನ್ನ, ಅನ್ಯ ಯಜ್ಞ ಅರ್ಪಿತವನ್ನ ಅರ್ಪಿಸ್ಬೇಡ್ರಿ. ಭಯದಲ್ಲಿ ಭಕ್ತಿಯಲ್ಲಿ ಬೆಳೀರಿ. ತಲೆಮಾರಿಗೆ ಶಾಪ ತಂದಿಡಬೇಡ್ರಿ. ಯು ಥಿಂಕ್ ಯು ನೋ ಎವ್ರಿಥಿಂಗ್. ಯು ಹ್ಯಾವ್ ಮನಿ, ಯು ಹ್ಯಾವ್ ಪೊಸಿಷನ್. ಕೀಪ್ ಇಟ್ ಇನ್ ಯೋರ್ ಮೈಂಡ್. ನೆನಪಿನಲ್ಲಿ ಇಟ್ಕೊಳ್ರಿ. ಇವತ್ತು ನೀವು ಯಾವುದು ಒಳ್ಳೆ ಅಡಿಪಾಯ ಹಾಕಿದ್ರೆ ನಾಳೆ ನಿನ್ನ ತಲೆಮಾರು ಅದರ ಆಶೀರ್ವಾದ ಹೊಂದುತ್ತೆ. ನನ್ನ ಸೆಕೆಂಡ್ ಸರ್ವಿಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಆಶೀರ್ವಾದ, ಶಾಪ, ಇವುಗಳ ಮಧ್ಯದಲ್ಲಿ ಅಬ್ರಾಹ್ಮನ ಯಜ್ಞವೇದಿ. ಇವತ್ತು ಈ ಆಲಯ ಬಿಟ್ಟು ಹೋಗೋದಕ್ಕೆ ಮುಂಚೆ ನಿನ್ನ ತಲೆಮಾರಿಗೆ ಶಾಪ ಅಲ್ಲ, ನಿನ್ನ ತಲೆಮಾರಿಗೆ ಆಶೀರ್ವಾದ. ನಿನ್ನ ತಲೆಮಾರಿಗೆ ಆಶೀರ್ವಾದ. ಎದ್ದು ನಿಂತ್ಕೊಳ್ರಿ. ನಿಮಗೆ ದೀರ್ಘಾಯುಸ್ ಇರಲ್ಲ. ಯಾವುದೋ ದಡ್ಡ ಹೇಳ್ದ ಅಂತ ನೀನು ನಂಬೇಡ. ಅದನ್ನ ಇವತ್ತು ಕ್ಯಾನ್ಸಲ್ ಮಾಡಿ ಇಲ್ಲಿಂದ ಒಂದು ಯಜ್ಞ ವೇದಿಯನ್ನು ಕಟ್ಟು. ಜನರೇಷನ್ ಕರ್ಸ್, ತಲೆಮಾರುಗಳಿಂದ ಹಿಂಬಾಲಿಸುವ ರೋಗಗಳು ಇವತ್ತು ಯೇಸುವಿನ ನಾಮದಲ್ಲಿ ಮುರಿತಾ ಇದೆ. ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರೋರು, ಗೆಟ್ ರೆಡಿ ಫಾರ್ ಯುವರ್ ಹೀಲಿಂಗ್. ನಿಮ್ಮ ಸೌಖ್ಯಕ್ಕೆ ರೆಡಿ ಆಗ್ರಿ. ನಿಮ್ಮ ಅದ್ಭುತ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಬಾಗಿಲನ್ನು ತಟ್ಟುತ್ತೆ. ನಿಮ್ಮ ವಿಷಯದಲ್ಲಿ ಕೆಲ ಬಿಡುಗಡೆಗಳನ್ನು ದೇವರು ನಾಳೆ ಅಲ್ಲ, ಇವತ್ತೇ ರಿಲೀಸ್ ಮಾಡ್ತಾ ಇದ್ದಾನೆ. ಅದನ್ನು ಜಿಗಿದು ಆರಾಧಿಸಿ ಹೊಂದ್ಕೊಳ್ರಿ. ವಾಗ್ದಾನ ನೆರವೇರಕ್ಕೆ ಹೋಗ್ತಾ ಇದೆ. Hallelujah. 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 Yes. Hallelujah. Hallelujah. Hallelujah.
ಹಾಗಾದರೆ ಎರಡು ಕರೆಗಳನ್ನ ತಟ್ಟಿ ಕೈಗಳನ್ನು ಮೇಲೆ ಕೆತ್ತಿಡಿರಿ. ಐ ಬ್ರೇಕ್ ಎವ್ರಿ ಜನರೇಷನ್ ಕರ್ಸಸ್. ಎಲ್ಲ ಶಾಪದ ಕಟ್ಟುಗಳು, ಮಾತಿನಿಂದ ಅನ್ಯರಿಂದ ಹಾಕಿದ ಶಾಪಗಳು, ನಿನ್ನ ಪೂರ್ವ ಪಿತೃಗಳಿಂದ ಬಂದ ಶಾಪಗಳು, ನಿನ್ನ ಅಪ್ಪ ತಾತನಿಂದ ಬಂದಂಥ ಶಾಪಗಳು, ಅದೆಲ್ಲವೂ ಇವತ್ತೇ ಮುರಿದೋಗ್ಲಿ. ಯೇಸುವಿನ ನಾಮದಲ್ಲಿ ಮುರಿಯಲಿ. ಇಲ್ಲಿಂದ ಆಚೆಗೆ ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೇವೆ, ಯೆಹೋವನನ್ನು ಸೇವಿಸ್ತೇವೆ, ಯೆಹೋವನನ್ನು ಸೇವಿಸ್ತೇವೆ, ಯೆಹೋವನನ್ನು ಸೇವಿಸ್ತೇವೆ. ಇಲ್ಲಿಂದ ಯಜ್ಞವೇದಿಯು ಕಟ್ಟಲ್ಪಟ್ಟಿದೆ. ಆರಾಧನೆ ಮೂಲಕ ಅದನ್ನು ಅರ್ಪಿಸ್ತಾ ಇದ್ದಾವೆ. ಹುಟ್ಟಿರೋ ತಲೆಮಾರು ಮಾತ್ರವಲ್ಲ, ಹುಟ್ಟಲಕ್ಕೋಗೋ ತಲೆಮಾರುಗಳಿಗೂ ಇವತ್ತಿನ ಆರಾಧನೆ ಒಂದು ಸಂಕೇತ, ಒಂದು ಗುರುತು. ಕರ್ತನೇ, ನಿನ್ನ ಜನರನ್ನ ಬ್ಲೆಸ್ ಮಾಡ್ತೇನೆ, ಆಶೀರ್ವದಿಸು. ವಾಗ್ದಾನಗಳು ಇವರ ಜೀವನದಲ್ಲಿ ನೆರವೇರಲಿ. ಮಹಿಮೆ ನಿನಗೆ ಮಾತ್ರ. ಸಮಾಧಾನವಾಗಿ ನಿನ್ನ ಜನರ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಆಮೇ ಆಮೇ ಆಮೇ. ದ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಬರೆದಿಟ್ಕೊಳ್ರಿ. ನೀವು ಯಾವಾಗ ಹಿಡಿತೀರೋ ನಿಂತೋಗ್ಬಿಡುತ್ತೆ, ಯಾವಾಗ ಚೆಲ್ತಿರೋ ಅರಿತಾನೆ ಇರುತ್ತೆ. ನಿಲ್ಸಕ್ ಮುಂಚೆ ದೇವರ ಆತ್ಮ ನನಗೆ ಹೇಳಕ್ಕೆ ಹೇಳಿದ್ರಿಂದ ಹೇಳ್ತಾ ಇದ್ದೀನಿ. ಪಾತ್ರೆ ಇದೆಯಾ, ಎಣ್ಣೆ ಸುರಿತಾನೇ ಇರುತ್ತೆ. ಪಾತ್ರೆ ಇಲ್ಲ ಅಂದ್ರೆ, ನೀನ್ ದೇವ್ರಿಗೆ ಕೊಡೋ ವಿಷಯದಲ್ಲಿ ಇಲ್ಲ ಅಂದ್ರೆ ನಿಂತೋಯ್ತು. ನಂಬಿಗಸ್ತರಾಗಿರ್ತೀರಾ? ದೇವರು ನಿಮಗಾಗಿ ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಅನ್ನು ಕೊಡ್ತಾ ಇದ್ದಾನೆ. ಉನ್ನತವಾದದ್ದು ನಿಮ್ಮ ಕೈವಶ ಮಾಡ್ಕೋತೀರಾ, ಶ್ರೇಷ್ಠವಾದದನ್ನ ಕೈವಶ ಮಾಡ್ಕೋತೀರಾ. ನಾನು ನಂಬುತ್ತೇನೆ. ಸಾಧಾರಣವಾದದಲ್ಲ, ಅಸಾಧಾರಣವಾದದ್ದು ನನ್ನ ದೇವರು ನನಗಾಗಿ, ನನ್ನ ತಲೆಮಾರಿಗಾಗಿ ಮಾಡ್ತಾನೆ ಎಂದು ನಂಬುವವರೊಂದು ಇಬ್ಬರಿಗಾದ್ರೂ ಐ5 ಹೊಡೆದು ಹೇಳಿ, ಪಾಸ್ಟರ್ ನನ್ನ ಕುರಿತು ಹೇಳ್ತಾ ಇರೋದಂತ ಹೇಳ್ರಿ. ಅಂತ್ಯ ಆಶೀರ್ವಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯತೆಯು, ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳೆಲ್ಲ ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಆರಾಧನೆ ಸಂಗಡವಾಗಿ ಎಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೆ ಉಂಟಾಗಿರ್ಲಿ. ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.